ಬಿಸಿಲಿನ ಬೇಗೆಗೆ ಆ ಒಂದು ಬೆವರು ಅನ್ನುವಂಥದ್ದು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಸೆಕೆ 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 ಅಂತ ಹೇಳ್ತಾ ಇರ್ತೀವಿ. ಇದಕ್ಕೋಸ್ಕರ ಏನ್ ಮಾಡೋದಪ್ಪ, ರಾತ್ರಿ ನಿದ್ದೆನೂ ಬರಲ್ಲ, ಕಿಚನ್ಗೆ ಹೋದ್ರೆ ಅಲ್ಲಿ ಕೂಡ ತುಂಬಾನೇ ಸೆಕೆ ಆಗ್ತಾ ಇದೆ, ಮಕ್ಕಳಿಗೆ ಸರಿಯಾಗಿ ಒಂದು ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇದ್ರೆ ನಿಮ್ಗೋಸ್ಕರ ನಾವು ಸಾದರ ಪಡಿಸ್ತಾ ಇರುವಂತದ್ದು ಪರ್ಸನಲ್ ಏರ್ ಕೂಲರ್. ಇದನ್ನ ಉಪಯೋಗಿಸೋದು ತುಂಬಾನೇ ಸುಲಭವಾಗಿರುತ್ತೆ. ಇನ್ನು ಮುಂದೆ ರಾತ್ರಿ ಸಮಯದಲ್ಲಿ ಕೂಡ ನೀವು ನೆಮ್ಮದಿಯಾದಂತಹ ಸುಖ ನಿದ್ದೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇಂಥ ಪ್ರಾಡಕ್ಟ್ ಅನ್ನ ಉಪಯೋಗಿಸ್ಕೋಬಹುದು. ಹಾಗೇನೆ ಚಿಲ್ ಆಗಿರುವಂತ ಏರ್ ಬೇಕಾದ್ರೆ ಈ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ. ಹಾಗೆ ಇದನ್ನ ಶಾಪ್ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಬಹುದು, ಆಫೀಸ್ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಬಹುದು. ಇದಕ್ಕೆ ನೀರನ್ನ ಫಿಲ್ ಮಾಡ್ಬೇಕಾಗತ್ತೆ. ಸೈಡ್ ಅಲ್ಲಿ ಇರುವಂತಹ ಬಟನ್ ಅನ್ನ ಆಮೇಲೆ ಪ್ರೆಸ್ ಮಾಡ್ಬೇಕಾಗತ್ತೆ. ನಿಮ್ಗೆ ಒಂದು ಚಿಲ್ ಆಗಿರುವಂತಹ ಏರ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಇಂಥ ಒಂದು ಪ್ರಾಡಕ್ಟ್ ಅನ್ನ ಎಲ್ಲಿ ಬೇಕಾದ್ರೂ ಕೂಡ ನೀವು ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟವಾಗಿದ್ರೆ ಆರ್ಡರ್ ಮಾಡಿ. 799ಕ್ಕೆ ಪರ್ಸನಲ್ ಏರ್ ಕೂಲರ್ ಬರ್ತಾ ಇದೆ. ಏನ್ ವಿಶೇಷ, ವಾತಾವರಣದಲ್ಲಿರುವಂತಹ ಬಿಸಿ ಗಾಳಿನ ತನ್ನಲ್ಲಿ ತಗೊಂಡು ತಣ್ಣನೆಯ ಗಾಳಿಯನ್ನ ನಮಗೆ ಕೊಡುತ್ತೆ. ಅದಕ್ಕಿದು ಪರ್ಸನಲ್ ಏರ್ ಕೂಲರ್. ಹೌದು, ಚಿಲ್ ಆಗಿರುವಂತ ಏರನ್ನ ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನೀವು ಮಲಗುವಂತ ಟೈಮಲ್ಲಿ ಬೇಕಾದ್ರೂ ಕೂಡ ಈ ಒಂದು ಕೂಲರ್ ಅನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಈಗ ಇದು USB ಮೂಲಕ ನೀವು ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ನಿಮ್ಗೆ ಯಾವ ರೀತಿಯಾಗಿರುವಂತ ಮೋಡ್ಸ್ ಬೇಕು ಅನ್ನುವಂಥದ್ದನ್ನ ಕೂಡ ಇದರಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಅಂದ್ರೆ ಡಿಪೆಂಡ್ ಆನ್ ಸ್ಪೀಡ್, ಅದು ನಿಮ್ಗೆ ಯಾವ ತರ ಸ್ಪೀಡ್ ಬೇಕು. ಏನ್ ವಿಶೇಷ ಅಂತಂದ್ರೆ, ಸೊ ಮೇಲಿಂದ ನೀವು ನೀರ್ ಹಾಕಿ ಅಥವಾ ಐಸ್ ಹಾಕಿ, ಸೊ ತಣ್ಣನೆಯ ಗಾಳಿ ಬರ್ತಾ ಇರುತ್ತೆ. ಸೆಕೆ ಸೆಕೆ ಸೆಕೆ, ಬಿಸಿ ಬಿಸಿ ಬಿಸಿ, ತಡ್ಕೊಳಕ್ ಆಗ್ತಾ ಇಲ್ಲ. ಆಫೀಸ್ ಇರ್ಬೋದು, ಮನೆ ಇರ್ಬೋದು, ಎಲ್ಲೂ ಹೋಗಕ್ ಆಗ್ತಾ ಇಲ್ಲ ಅಂತಂದ್ರೆ ಖಂಡಿತ ಇದು ಬೆಸ್ಟ್. ಯಾಕಂದ್ರೆ ಬರೀ ಫ್ಯಾನ್ ಅಲ್ಲಿ ತಿರ್ತಾ ತಿರ್ತಾ ಬಿಸಿ ಗಾಳಿ ಜಾಸ್ತಿ ಆಯ್ತು, ಬಟ್ ಇದು ತಣ್ಣನೆಯ ಗಾಳಿ ಕೊಡುತ್ತೆ. ಪರ್ಸನಲ್ ಏರ್ ಕೂಲರ್. ಹೌದು, ನೀವೊಂದು ಇನ್ನು ಮುಂದೆ ಕೂಲ್ ಆಗಿರೋದಕ್ಕೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ವೇರಿಯಬಲ್ ಆಗಿರುವಂತಹ ಸ್ಪೀಡ್ ಕಂಟ್ರೋಲ್ ಕೂಡ ಇದರಲ್ಲಿರುವಂತದನ್ನ ನೋಡ್ತಾ ಇರ್ಬೋದು. ಅದ್ರ ಜೊತೆಗೆ ನಿಮ್ಮನ್ನ ಒಂದು ಕೂಲ್ ಆಗಿಡೋದಕ್ಕೆ ಈ ಪ್ರಾಡಕ್ಟ್ ಯೂಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಸ್ಟೈಲಿಶ್ ಆಗಿರುವಂತಹ ಡಿಸೈನ್ ಅನ್ನ ಇದು ಹೊಂದಿರುವಂತಹ, ಹಾಗೆ ಇದರಲ್ಲಿರುವಂತಹ ಒಂದು ವಾಟರ್ ಟ್ಯಾಂಕ್ ಇದೆಯಲ್ಲ, ಅದಕ್ಕೆ ವಾಟರ್ ಅನ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ಇದರಲ್ಲಿ LED ಇನ್ಬಿಲ್ಟ್ ಆಗಿರುವಂತಹ ಲೈಟ್ ಕೂಡ ಇರುವಂತದನ್ನ ನೋಡಬಹುದು. ಸೊ ನಮ್ಗೆ ಬಿಸಿಯಾದಂತಹ ಗಾಳಿ ಬರ್ತಾ ಇದ್ರೆ ತನ್ನಲ್ಲಿ ತಗೊಳುತ್ತೆ, ಬಟ್ ತಣ್ಣನೆಯ ಗಾಳಿ ನಮಗ್ ಕೊಡುತ್ತೆ. ಪರ್ಸನಲ್ ಏರ್ ಕೂಲರ್ ಬರ್ತಾ ಇದೆ 799ಕ್ಕೆ. ಆಫೀಸ್ ಇರ್ಬೋದು, ಮನೆ ಇರ್ಬೋದು, ತರಕಾರಿ ಅಂಗಡಿ ಇರ್ಬೋದು, ಎಲ್ಲೇ ಜಾಗ ಇರ್ಬೋದು, ನೀವು ಈ ಒಂದು ಅದ್ಭುತವಾದಂತಹ ಪರ್ಸನಲ್ ಏರ್ ಕೂಲರ್ ನ ಪಡಿಬಹುದು. ನೋಡಿ, ಹೊರಗಡೆ ನಾರ್ಮಲ್ ಆಗಿದೆ ಗಾಳಿ ಇಲ್ಲ, ಸೊ ತನ್ನತ್ತ ತೊಳುತ್ತೆ, ಆದ್ರೆ ಹೊರಗಡೆ ಬರ್ಬೇಕಾದ್ರೆ ತಣ್ಣನೆಯ ಗಾಳಿ ನಮಗ್ ಕೊಡುತ್ತೆ. ಎಸ್, ಎಕ್ಸಾಕ್ಟ್ಲಿ. ಈಗ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಒಂದು ತಣ್ಣನೆಯ ಗಾಳಿಯನ್ನ ಕೊಡುತ್ತೆ ಅನ್ನೋದು. ನೆಕ್ಸ್ಟ್ ಈಗ ನೀವು ಗಮನಿಸ್ತಾ ಇರ್ಬೋದು, ಈಗ ಎಷ್ಟೊಂದು ದೂರದವರೆಗೆ ಇದು ಡಿಸ್ಟೆನ್ಸ್ ವರೆಗೆ ಕವರ್ ಆಗುತ್ತೆ, ಯಾವ ರೀತಿ ಪವರ್ಫುಲ್ ಆಗಿದೆ ಅನ್ನುವಂಥದ್ದನ್ನ ಕೂಡ ನಿಮ್ಗೆ ನಾವು ತೋರಿಸ್ತಾ ಇದ್ವಿ. ನೋಡಿ, ಈ ರೀತಿಯಾಗಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ನ ನೀವು ಕೂಡ ಪಡಿಬೇಕು ಅಂತ ಇದ್ರೆ ಈ ಪ್ರಾಡಕ್ಟ್ ನಿಮ್ಮ ಮನೆಯಲ್ಲಂತೂ ಇರ್ಲೇಬೇಕಾಗತ್ತೆ. ಖಂಡಿತವಾಗ್ಲು. ಆದ್ರೆ ಎಷ್ಟು ದೂರ ತನಕ ಅಂತ ಆ ಡಿಸ್ಟೆನ್ಸ್ ನೋಡಿ, ಜೊತೆಗೆ ಅಷ್ಟು ಪವರ್ಫುಲ್ ಆಗಿದೆ ಅಂತ. ಈ ಗಿರ್ಗೆಟ್ಲೆ ಗಿರೆ 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 ಅಂತ ತಿರುಗ್ತಾ ಇದೆ ಅಂತಂದ್ರೆ ಇಲ್ಲಿ ಅಷ್ಟು ಫೋರ್ಸ್ ಆಗಿ ಗಾಳಿ ಬರ್ತದೆ ಅಂತ ಅರ್ಥ. ಹೊರಗಡೆ ಇರುವಂತಹ ಬಿಸಿ ಗಾಳಿ ಇದ್ರೂ ಪರವಾಗಿಲ್ಲ, ಆ ಗಾಳಿಯನ್ನ ತನ್ನತ್ತ ತಗೊಳುತ್ತೆ, ನಂತರ ತಣ್ಣನೆಯ ಕೂಲ್ ಆದಂತಹ ಗಾಳಿಯನ್ನ ನಮಗೆ ಕೊಡುತ್ತೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಡೆಮೋ ಕೂಡ ಮಾಡಿ ತೋರಿಸ್ತಾ ಇದ್ವಿ, ಯಾವ ರೀತಿಯಾಗಿ ಇದರಲ್ಲಿ ಪವರ್ಫುಲ್ ಆಗಿರುವಂತ ಒಂದು ಗಾಳಿ ಬರುತ್ತೆ ಅಂತ. ಆ ಏರ್ ಥ್ರೋ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ತೋರಿಸಿದ್ವಿ. ಹಾಗೆ ಇನ್ನೊಂದು ಡೆಮೋ ಕೂಡ ಮಾಡಿ ತೋರಿಸ್ತೀವಿ. ಖಂಡಿತವಾಗ್ಲು. ಬಟ್ ಇಲ್ಲಿ ನೋಡ್ತಿರಲ್ಲ, ದೊಡ್ಡದಾದಂತ ಕೂಲರು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಬಟ್ ಇದು ತಿರ್ತಾ ತಿರ್ತಾ ಬಿಸಿ ಗಾಳಿ ಕೂಡ ಬರ್ಬೋದು. ಬಟ್ ಇದು ಹೊರಗಡೆ ಇರುವಂತಹ ಬಿಸಿಯಾದಂತ ಗಾಳಿ ತಗೊಂಡು ಇಲ್ಲಿ ತಣ್ಣನೆಯ ಗಾಳಿ ಕೊಡ್ತಾ ಇರುತ್ತೆ, ಜೊತೆಗೆ ಪವರ್ಫುಲ್ ಆಗಿರುತ್ತೆ. ಇಲ್ಲಿ ನೀರು ಅಥವಾ ಐಸ್ ಇದೆಯಾ, ಒಳಗಡೆ ಫಿಲ್ ಮಾಡಿ, ಹೊರಗಡೆ ತಣ್ಣನೆಯ ಗಾಳಿ ಬರ್ತಾ ಇರುತ್ತೆ. ಎಷ್ಟು ಕೊಡ್ತಾ ಇದ್ವಿ? 799ಕ್ಕೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಬೇಗ ಬೇಗ ಆರ್ಡರ್ನ ಪ್ಲೇಸ್ ಮಾಡಲೇಬೇಕಾಗತ್ತೆ. ಹಾಗೇನೆ ನೀವಿನ್ನು ಮುಂದೆ ಆ ಒಂದು ಚಿಲ್ ಆಗಿರುವಂತ ಏರನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಸೆಕೆ 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 ಅಂತ ಹೇಳ್ತೀರಿ, ಬಿಸಿಲಿನ ಬೇಗೆನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ಶಾಪಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನೈಟ್ ಟೈಮಲ್ಲಿ ನಿದ್ದೆ ಕೂಡ ಸರಿಯಾಗಿ ಬರಲ್ಲ. ಯಾಕಂತ ಹೇಳಿದ್ರೆ ಆ ಸೆಕೆ ಆಗ್ತಾ ಇರುತ್ತೆ, ಕಿಚನ್ಗೆ ಹೋಗೋಕ್ಕಾಗಲ್ಲ. ಇದೆಲ್ಲ ಸಮಸ್ಯೆಗಳು ಸಾವಿರಾರು ಇರುತ್ತೆ. ಯಾಕಂತ ಹೇಳಿದ್ರೆ ಆ ಬಿಸಿಲು ಸೆಕೆಯಿಂದಾಗಿ ಅಲ್ವಾ. ಆದ್ರೆ ಇನ್ನು ಮುಂದೆ ಕೂಲ್ ಆಗಿರುವಂತ ಒಂದು ಏರ್ ಬೇಕು ಅಂತ ನೀವೇನಾದ್ರೂ ಥಿಂಕ್ ಮಾಡ್ತಾ ಇದ್ರೆ ಪರ್ಸನಲ್ ಆಗಿರುವಂತ ಏರ್ ಕೂಲರ್ ಅನ್ನ ಉಪಯೋಗಿಸ್ಕೊಂಡು ನೋಡಿ. ಖಂಡಿತವಾಗ್ಲು. ಫ್ಯಾನ್ ತಿರ್ತಾ ತಿರ್ತಾ ಬಿಸಿ ಗಾಳಿ ಕೂಡ ಬರಬಹುದು. ಅಕಸ್ಮಾತ್ ಕರೆಂಟ್ ಇರುತ್ತಲ್ವಾ, ಸೊ ಅಂತ ಟೈಮ್ ಏನಂತಂದ್ರೆ USB ಮುಖಾಂತರವಾಗಿ ಇವನ್ ಪವರ್ ಬ್ಯಾಂಕ್ ಬೇಕಾದ್ರೆ ಹಾಕೋಬಹುದು. ಆಕ್ಚುಲಿ ಇದ್ರೆ ಸೊ USB ಆಗಿರೋದ್ರಿಂದ ಪವರ್ ಬ್ಯಾಂಕ್ ಇಂದ ಕೂಡ ಬಳಕೆಯನ್ನು ಮಾಡುವಂತದ್ದು. ಮೇಲಿಂದ ನೀರನ್ನು ಹಾಕ್ಬೇಕಾಗತ್ತೆ. ಇವನ್ ಐಸ್ ಹಾಕಿ ಚೆನ್ನಾಗಿರುತ್ತಲ್ವಾ, ಸೊ ತಣ್ಣನೆಯ ಗಾಳಿ ಬರುತ್ತೆ.
ಫೋರ್ಸ್ ಎಷ್ಟು ಬೇಕಾಗುತ್ತೆ 1 2 3 ಆ ಲೆವೆಲ್ ನ ಸೆಟ್ ಕೂಡ ನೀವು ಮಾಡಬಹುದು. ನಮಗೆ ಇಂಡಿಕೇಶನ್ ಬರ್ತಾ ಇರುತ್ತೆ 1 2 3 ಅಂತ. ಆ ಲೈಟ್ ಇಂದ ಗೊತ್ತಾಗುತ್ತೆ ಯಾವ ಒಂದು ಫೋರ್ಸ್ ಇದೆ, ಯಾವ ಒಂದು ಲೆವೆಲ್ ಇದೆ ಅಂತ. ತಣ್ಣನೆಯ ಗಾಳಿ ಬರ್ತಾ ಇದೆ. ಅಡಿಗೆ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇರುತ್ತೆ. ಯಾಕೆ? ಗ್ಯಾಸ್ ಸ್ಟವ್ ಇಂದ ಹೀಟ್ ಬರ್ತಾ ಇದೆ, ಹೊರಗಡೆಯಿಂದ ಹೀಟ್ ಬರ್ತಾ ಇದೆ, ಸಿಕ್ಕಾಪಟ್ಟೆ ಬಿಸಿ ಆಗ್ತಾ ಇದೆ, ಸ್ವೆಟ್ ಆಗ್ತಾ ಇದೀವಿ. ಸ್ವೆಟ್ ಆದ್ರೆ ಸಿಕ್ಕಾಪಟ್ಟೆ ಸುಸ್ತಾಗ್ತೀವಿ. ಬಟ್ ಈಗ ಆ ತರ ಬೇಡ. ತಂಪಾಗಿರೋ ಗಾಳಿ ಬೇಕು ಅಂದ್ರೆ ತಕ್ಷಣ ಏನ್ ಮಾಡ್ಬೇಕು? ಈ ಕಡೆ ಕಾಲ್ ಮಾಡ್ಬೇಕು, ಆರ್ಡರ್ ಮಾಡ್ಬೇಕು. ಬಿಸಿಲಿನ ಬೇಗೆಗೆ ಆ ಒಂದು ಬೆವರು ಅನ್ನುವಂಥದ್ದು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಸೆಕೆ 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 ಅಂತ ಹೇಳ್ತಾ ಇರ್ತೀವಿ. ಇದಕ್ಕೋಸ್ಕರ ಏನ್ ಮಾಡೋದಪ್ಪ, ರಾತ್ರಿ ನಿದ್ದೆನೂ ಬರಲ್ಲ, ಕಿಚನ್ಗೆ ಹೋದ್ರೆ ಅಲ್ಲಿ ಕೂಡ ತುಂಬಾನೇ ಸೆಕೆ ಆಗ್ತಾ ಇದೆ, ಮಕ್ಕಳಿಗೆ ಸರಿಯಾಗಿ ಒಂದು ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇದ್ರೆ ನಿಮ್ಗೋಸ್ಕರ ನಾವು ಸಾದರ ಪಡಿಸ್ತಾ ಇರುವಂತದ್ದು ಪರ್ಸನಲ್ ಏರ್ ಕೂಲರ್. ಇದನ್ನ ಉಪಯೋಗಿಸೋದು ತುಂಬಾನೇ ಸುಲಭವಾಗಿರುತ್ತೆ. ಇನ್ನು ಮುಂದೆ ರಾತ್ರಿ ಸಮಯದಲ್ಲಿ ಕೂಡ ನೀವು ನೆಮ್ಮದಿಯಾದಂತಹ ಸುಖ ನಿದ್ದೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇಂಥ ಪ್ರಾಡಕ್ಟ್ ಅನ್ನ ಉಪಯೋಗಿಸ್ಕೋಬಹುದು. ಹಾಗೇನೆ ಚಿಲ್ ಆಗಿರುವಂತ ಏರ್ ಬೇಕಾದ್ರೆ ಈ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ. ಹಾಗೆ ಇದನ್ನ ಶಾಪ್ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಬಹುದು, ಆಫೀಸ್ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಬಹುದು. ಇದಕ್ಕೆ ನೀರನ್ನ ಫಿಲ್ ಮಾಡ್ಬೇಕಾಗತ್ತೆ. ಸೈಡ್ ಅಲ್ಲಿ ಇರುವಂತಹ ಬಟನ್ ಅನ್ನ ಆಮೇಲೆ ಪ್ರೆಸ್ ಮಾಡ್ಬೇಕಾಗತ್ತೆ. ನಿಮ್ಗೆ ಒಂದು ಚಿಲ್ ಆಗಿರುವಂತ ಏರ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಇಂಥ ಒಂದು ಪ್ರಾಡಕ್ಟ್ ಅನ್ನ ಎಲ್ಲಿ ಬೇಕಾದ್ರೂ ಕೂಡ ನೀವು ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟವಾಗಿದ್ರೆ ಆರ್ಡರ್ ಮಾಡಿ. ಯಪ್ಪ, ತಡ್ಕೊಳಕ್ ಆಗ್ತಿಲ್ಲ ಗುರು, ಶೆಕೆ ಆಗ್ತಾ ಇದೆ ಅಂದ್ರೆ ಖಂಡಿತ 790 ಪರ್ಸನಲ್ ಆಗಿ ಏರ್ ಕೂಲರ್ ಬರ್ತಾ ಇದೆ. ಹೊರಗಡೆ ಬಿಸಿ ಗಾಳಿನ ತನ್ನ ತೊಳುತ್ತೆ, ಆದ್ರೆ ಹೊರಗಡೆ ರಿಲೀಸ್ ಮಾಡ್ಬೇಕಾದ್ರೆ ಫೋರ್ಸ್ ಆಗಿ ತಣ್ಣನೆಯ ಗಾಳಿ ಹಂಗೆ ಬರ್ತಾ ಇರುತ್ತೆ. ಹೌದು, ತಂಗಾಳಿ ಬರ್ತಾ ಇರತ್ತೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಸೆಕೆ ಟೈಮ್ ಅಲ್ಲಿ ನಮ್ಗೆ ಮನೇಲಿ ಕೂತ್ಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ, ಆಫೀಸ್ ಹೋದ್ರೂ ಕೂಡ ಆಗಲ್ಲ ಅಂತ ಹೇಳ್ತಾ ಇದ್ವಿ. ಅದಕ್ಕೋಸ್ಕರ ಈ ಪ್ರಾಡಕ್ಟ್ ಅನ್ನ ಕೊಡ್ತಾ ಇರುವಂತ. ನೋಡಿ ಈಗ ಯಾವ ರೀತಿಯಾಗಿ ಈಗ ಕನೆಕ್ಟ್ ಮಾಡ್ಕೋಬೇಕು ಅಂತ ಆ ಒಂದು USB ಮೂಲಕ ಕನೆಕ್ಟ್ ಮಾಡ್ಕೋಬೇಕಾಗುತ್ತೆ. 3 ರೀತಿಯಾಗಿರುವಂತದ್ರಲ್ಲಿ ಆ ಸ್ಪೀಡ್ ಕಂಟ್ರೋಲ್ ಕೂಡ ಇರುವಂತ. ಹಾಗೆ ಆ ವಾಟರ್ ಟ್ಯಾಂಕ್ ಇದೆ, ಅದಕ್ಕೆ ನೀವು ನೀರನ್ನ ಮೊದಲೇದಾಗಿ ಫಿಲ್ ಮಾಡ್ಕೋಬೇಕಾಗುತ್ತೆ. ನಂತರದಲ್ಲಿ ಈಗ ನೈಟ್ ಟೈಮ್ ಅಲ್ಲೆಲ್ಲ ನಿದ್ದೆನೆ ಬರಲ್ಲ, ಯಾಕಂದ್ರೆ ಸೆಕೆ ಇರುತ್ತೆ ಅಲ್ವಾ, ತುಂಬಾನೇ ಸೆಕೆ ಆಗ್ತಾ ಇರುತ್ತೆ. ಅವಾಗ ಏನ್ ಮಾಡೋದಪ್ಪ ಅಂತ ಇದ್ರೆ ಈ ಪ್ರಾಡಕ್ಟ್ ಅನ್ನ ನೀವು ಯೂಸ್ ಮಾಡ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿರುವಂತ ಚಿಲ್ ಆಗಿರುವಂತ ಏರ್ ನಿಮ್ಗೆ ಕೊಡುತ್ತೆ ಅಂತ. ಖಂಡಿತವಾಗ್ಲು ಕೊಪ್ಪಳ ಇರ್ಬೋದು, ಚಿತ್ರದುರ್ಗ ಇರ್ಬೋದು, ಬೆಳಗಾಂ ಇರ್ಬೋದು, ಹುಬ್ಳಿ ಧಾರವಾಡ ಇರ್ಬೋದು, ಯಾವುದೇ ಊರ್ಗೋದ್ರೂ ಪರವಾಗಿಲ್ಲ, ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ, ಬಿಸಿ ಏರ್ತಾ ಇದೆ. ಶೆಕೆ 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 ಏನ್ ಮಾಡಕ್ಕಾಗಲ್ಲ ಅಂತಂದ್ರೆ ಖಂಡಿತ ಇದನ್ನ ನೀವು ಟ್ರೈ ಮಾಡ್ಲೇಬೇಕಾಗುತ್ತೆ. 790 ಸಿಕ್ಕಾಪಟ್ಟೆ ಸ್ಲಿಮ್ ಆಗಿದೆ, ಸ್ಲೀಕ್ ಆಗಿದೆ, ಎಲ್ ಬೇಕಾದ್ರೂ ಬಳಸಬಹುದು. ಅಡಿಗೆ ಮನೆ ಇರ್ಬೋದು, ಹಾಲ್ ಇರ್ಬೋದು, ಬೆಡ್ರೂಮ್ ಇರ್ಬೋದು, ಡೈನಿಂಗ್ ಹಾಲ್ ಇರ್ಬೋದು, ಎಲ್ ಬೇಕಾದ್ರೂ ಬಳಸಬಹುದು. 790 ಕಾಲ್ ಮಾಡಿ, ಆರ್ಡರ್ ಮಾಡಿ. ಹಾಗೆ ಬಿಸಿಲಿನ ಬೇಗೆಗೆ ಏನಾಗುತ್ತೆ, ಸೆಕೆ ಆಗ್ತಾ ಇರುತ್ತೆ ಅಲ್ವಾ, ಆದ್ರೆ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾ ಇದ್ವಿ. ಅಂತ ಒಂದು ಸಮಯದಲ್ಲಿ ಈ ಪ್ರಾಡಕ್ಟ್ ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ನೀವೇನಾದ್ರೂ ಈಗ ಮಲಗುವಂತ ಟೈಮ್ ಅಲ್ಲಿ ಆಗಿರ್ಬೋದು, ಎಲ್ಲೋ ಹೊರಗಡೆಯಿಂದ ಹೋಗಿ ಬಂದಿರ್ತೀರಾ ಮನೆಗೆ, ಆ ಟೈಮ್ ಅಲ್ಲಿ ಬೇಕಾದ್ರೆ ಕೂಡ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಏನಾದ್ರೂ ಸಣ್ಣ ಸಣ್ಣ ಶಾಪ್ಗಳಿರುತ್ತೆ, ಅಲ್ಲಿ ಬೇಕಾದ್ರೂ ಕೂಡ ಇದನ್ನ ಉಪಯೋಗಿಸ್ಕೋಬಹುದು. ಆಫೀಸಲ್ಲಿ ಬೇಕಾದ್ರೆ ಆಫೀಸಲ್ಲಿ ಏನಾದ್ರೂ ಈಗ ಇಂಥ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಂಡ್ರೆ ಅಲ್ಲೂ ಕೂಡ ತಣ್ಣನೆಯ ಗಾಳಿ ಪಡ್ಕೋಬಹುದು. ಕಿಚನ್ ಅಲ್ಲಿ ಈಗ ಹೋಗಿ ಅಡುಗೆ ಮಾಡ್ತಾ ಇರ್ತಾರೆ, ಅಲ್ಲಿ ಬೇಕಾದ್ರೂ ಕೂಡ ಇದನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಮಕ್ಕಳೇನಾದ್ರೂ ಸ್ಟಡಿ ಮಾಡ್ತಾ ಇರ್ತಾರೆ, ಆ ಟೈಮ್ ಅಲ್ಲಿ ಆಗಿರ್ಬೋದು, ಯಾವುದೇ ಟೈಮ್ ಅಲ್ಲಿ ಬೇಕಾದ್ರೂ ಕೂಡ ಪರ್ಸನಲ್ ಏರ್ ಕೂಲರ್ ಅಂತೂ ಇರಲೇಬೇಕಾಗತ್ತೆ. ಇದು ನಿಮ್ಗೆ ಖಂಡಿತ ಉಪಯೋಗಕ್ಕೆ ಬಂದೇ ಬರುತ್ತೆ. ಎಲ್ಲ ಕಾಲಕ್ಕೂ ಬಂದೇ ಬರುತ್ತೆ. ಬಿಸಿ ತಡ್ಕೊಳಕ್ ಆಗ್ತಾ ಇಲ್ಲ, ಶೆಕೆ ಜಾಸ್ತಿ ಆಗ್ತಾ ಇದೆ. ರಾತ್ರಿ ಹೊತ್ತು ತಣ್ಣನೆಯ ಗಾಳಿ ಇಲ್ಲ ಅಂದ್ರೆ ಮಲ್ಕೊಳಕ್ ಆಗತ್ತಾ? ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ, ಏನ್ ಮಾಡಕ್ಕಾಗಲ್ಲ, ತಡ್ಕೊಳಕ್ ಆಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇದೀವಿ. ಏನ್ ಮಾಡೋಣ? ತಣ್ಣನೆ ಗಾಳಿ ಬೇಕು ಅಂದ್ರೆ ಕಿಟಕಿ ಓಪನ್ ಮಾಡಿದ್ರೆ ಆ ಮರ ಬೇಸಿಗೆ ಟೈಮಲ್ಲಿ ಅಳ್ಳಾಡಲ್ಲ ಗುರು, ಹಂಗೇ ನಿಂತಿರುತ್ತೆ. ಗಾಳಿ ಬರ್ತಾ ಇಲ್ಲ, ರೆಂಬೆ ಕೊಂಬೆ ಮುಗಿದೋಯ್ತು, ಹಂಗೇ ಇದು ಅಳ್ಳಾಡ್ತಾ ಇಲ್ಲ. ಮರ ಇದೆ ಬಟ್ ಗಾಳಿ ಬರ್ತಾ ಇಲ್ಲ. ಏನ್ ಮಾಡಂತಂದ್ರೆ ವಾತಾವರಣದಲ್ಲಿ ಬಿಸಿ ಗಾಳಿ ಇದ್ರೂ ಪರವಾಗಿಲ್ಲ, ಆದ್ರೆ ನಮ್ಮ ಒಂದು ಏರ್ ಕೂಲರ್ ಏನ್ ಮಾಡುತ್ತೆ, ತನ್ನಲ್ಲಿ ಬಿಸಿಯಾದಂತಹ ಗಾಳಿ ತಗೊಂಡು ರಿಲೀಸ್ ಮಾಡಬೇಕಾದ್ರೆ ತಣ್ಣನೆಯ ಗಾಳಿ ಬರುತ್ತೆ. ಯಾಕೆ? ಮೇಲೆ ಟ್ಯಾಂಕ್ ಅಲ್ಲಿ ನಾವು ನೀರನ್ನ ಫಿಲ್ ಮಾಡಿರ್ತೀವಿ, ಐಸ್ ಫಿಲ್ ಮಾಡ್ತೀವಲ್ಲ, ಸೊ ಅದು ಬರಬೇಕಾದ್ರೆ ಏರು ಕೂಲ್ ಆಗಿ ಬರುತ್ತೆ. ಇದು ಪರ್ಸನಲ್ ಆಗಿ ಬಳಕೆನ ಮಾಡಬಹುದು. ಎಸ್, ಈಗ ನೋಡೋಣ ಯಾವ ರೀತಿಯಾಗಿರುವಂತ ಏರ್ ಥ್ರೋ ಇರುತ್ತೆ ಅನ್ನುವಂಥದ್ದನ್ನ ನಿಮ್ಗೆ ತೋರಿಸ್ತಾ ಇರುವಂತದ್ದು. ಈ ರೀತಿಯಾಗಿ ನಿಮ್ಗೆ ಗಾಳಿಯನ್ನ ಇಲ್ಲಿಂದ ಹೊರಗಡೆ ಇರುವಂತ ಗಾಳಿಯನ್ನ ತಗೊಂಡು ನಿಮ್ಗೆ ಏನಾಗುತ್ತೆ, ಕೂಲ್ ಆಗಿರುವಂತ ಗಾಳಿಯನ್ನ ಇದು ಕೊಡ್ತಾ ಹೋಗುತ್ತೆ. ಇದರಿಂದಾಗಿ ಏನಾಗುತ್ತೆ, ನೀವು ತಣ್ಣನೆಯಾಗಿ ಇರೋದಕ್ಕೆ, ಚಿಲ್ ಆಗಿರೋದಕ್ಕೆ ಸಹಾಯ ಆಗುತ್ತೆ. ಆದ್ರೆ ಫೋರ್ಸ್ ನೋಡೋಣ, ಆ ಡಿಸ್ಟೆನ್ಸ್ ನೋಡಿ ಎಷ್ಟು ಫೋರ್ಸ್ ಆಗಿ ಹೋಗ್ತಿದೆ ಅಂತ. ಅಬ್ಬಾ ರಿಬ್ಬನ್ಸ್ ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆ. ಬಟ್ ಇಲ್ಲಿ ನೋಡಿದ್ರಲ್ಲ, ಆ ಡಿಸ್ಟೆನ್ಸ್ ಮತ್ತೆ ಪವರ್ಫುಲ್ ಆಗಿದೆ ಅಂತ ಆ ಗಿರ್ಗಿಟ್ಲೆ ಹಂಗೆ ಗಿರ 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 ಅಂತ ತಿರುಗ್ತಾ ಇದೆ. ಇಲ್ಲಿ ಗೊತ್ತಾಗುತ್ತೆ ಎಷ್ಟೊಂದು ಪವರ್ಫುಲ್ ಆಗಿದೆ ಅಂತ. ವಾತಾವರಣದಲ್ಲಿರುವಂತಹ ಬಿಸಿ ಗಾಳಿನೇ ಬರ್ತಿಲ್ಲ ಅಂತಂದ್ರೆ ಫಸ್ಟ್ ಆ ಒಂದು ಗಾಳಿನ ಒಳಗಡೆ ಸೆಳೆಯುತ್ತೆ, ನಂತರ ಒಂದು ಪವರ್ಫುಲ್ ಅಂತ
ಫೋರ್ಸ್ ಅಲ್ಲಿ ಗಾಳಿ ಬರುತ್ತೆ. ಓಹೋ, ಎಷ್ಟು ಪವರ್ಫುಲ್ ಆಗಿದೆ, ಎಷ್ಟು ದೂರ ಅದು ಸಾಕ್ತಾ ಅಂತ ಗೊತ್ತಾಗ್ತದೆ ಅಲ್ವಾ. ಖಂಡಿತ ಕೂಡ ಪವರ್ಫುಲ್ ಆಗಿದೆ. ಬಟ್ ಇದು ತೋಳಿ ಬೇಡತ್ತಲ್ಲ, ಸಿಕ್ಕಾಬಡೆ ದುಡ್ಡು ಖರ್ಚು ಮಾಡಬೇಕಾಗುತ್ತೆ, ದೊಡ್ಡ ಜಾಗ ಬೇಕಾಗುತ್ತೆ. ಇಲ್ಲಿಂದ ಏನಾಗುತ್ತೆ, ಬಿಸಿಯಾದಂತಹ ಗಾಳಿ ಕೂಡ ಬರ್ಬೋದು. ಬಟ್ ಇದು ತಣ್ಣನೆಯ ಗಾಳಿ ಹಂಗೆ ಬರ್ತಾ ಇರುತ್ತೆ. 3 ಲೆವೆಲ್ ಅಲ್ಲಿ ಸ್ಪೀಡ್ ಅಡ್ಜಸ್ಟ್ ಮಾಡಿ. ನೀರು ಐಸು ಏನ್ ಬೇಕಾಗಿ ಒಳಗಡೆ ಬರ್ಬೇಕಾದ್ರೆ ಬಿಸಿ ಗಾಳಿ, ಹೊರಗಡೆ ಬರ್ಬೇಕಾದ್ರೆ ತಣ್ಣನೆ ಕೂಲಾಗಿರುವಂತಹ ಗಾಳಿ. ಯಾಕೆ ಯೋಚನೆ ಮಾಡ್ತೀರಾ, 790 ಹಾಗಾಗಿ ಶೆಕೆ ತಡ್ಕೊಳಕ್ ಆಗ್ತಿಲ್ವಾ? ಕಾಲ್ ಮಾಡಿ, ಆರ್ಡರ್ ಮಾಡಿ. ಬಿಸಿಲಿನ ಬೇಗೆಗೆ ಆ ಒಂದು ಬೆವರು ಅನ್ನುವಂಥದ್ದು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಸೆಕೆ 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 ಅಂತ ಹೇಳ್ತಾ ಇರ್ತೀವಿ. ಇದಕ್ಕೋಸ್ಕರ ಏನ್ ಮಾಡೋದಪ್ಪ, ರಾತ್ರಿ ನಿದ್ದೆನೂ ಬರಲ್ಲ, ಕಿಚನ್ಗೆ ಹೋದ್ರೆ ಅಲ್ಲಿ ಕೂಡ ತುಂಬಾನೇ ಸೆಕೆ ಆಗ್ತಾ ಇದೆ, ಮಕ್ಕಳಿಗೆ ಸರಿಯಾಗಿ ಒಂದು ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇದ್ರೆ ನಿಮ್ಗೋಸ್ಕರ ನಾವು ಸಾದರ ಪಡಿಸ್ತಾ ಇರುವಂತದ್ದು ಪರ್ಸನಲ್ ಏರ್ ಕೂಲರ್. ಇದನ್ನ ಉಪಯೋಗಿಸೋದು ತುಂಬಾನೇ ಸುಲಭವಾಗಿರುತ್ತೆ. ಇನ್ನು ಮುಂದೆ ರಾತ್ರಿ ಸಮಯದಲ್ಲಿ ಕೂಡ ನೀವು ನೆಮ್ಮದಿಯಾದಂತಹ ಸುಖ ನಿದ್ದೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇಂಥ ಪ್ರಾಡಕ್ಟ್ ಅನ್ನ ಉಪಯೋಗಿಸ್ಕೋಬಹುದು. ಹಾಗೇನೆ ಚಿಲ್ ಆಗಿರುವಂತ ಏರ್ ಬೇಕಾದ್ರೆ ಈ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ. ಹಾಗೆ ಇದನ್ನ ಶಾಪ್ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಬಹುದು, ಆಫೀಸ್ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಬಹುದು. ಇದಕ್ಕೆ ನೀರನ್ನ ಫಿಲ್ ಮಾಡ್ಬೇಕಾಗತ್ತೆ. ಸೈಡ್ ಅಲ್ಲಿ ಇರುವಂತಹ ಬಟನ್ ಅನ್ನ ಆಮೇಲೆ ಪ್ರೆಸ್ ಮಾಡ್ಬೇಕಾಗತ್ತೆ. ನಿಮ್ಗೆ ಒಂದು ಚಿಲ್ ಆಗಿರುವಂತ ಏರ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಇಂಥ ಒಂದು ಪ್ರಾಡಕ್ಟ್ ಅನ್ನ ಎಲ್ಲಿ ಬೇಕಾದ್ರೂ ಕೂಡ ನೀವು ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟವಾಗಿದ್ರೆ ಆರ್ಡರ್ ಮಾಡಿ. ಇದು ಇಷ್ಟ ಅಲ್ಲ, ಅವಶ್ಯಕತೆ ಶುರುವಾಗಿದೆ. 790ಕ್ಕೆ ಪರ್ಸನಲ್ ಏರ್ ಕೂಲರ್ ಬರ್ತಾ ಇದೆ. ಶೆಕೆ ತಡ್ಕೊಳಕ್ ಆಗ್ತಲ್ಲ, ಸ್ವೆಟ್ ಆಗ್ತಾ ಇದೀವಿ, ತಣ್ಣನೆ ಗಾಳಿ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಈ ಪ್ರಾಡಕ್ಟ್ ಅನ್ನ ಖರೀದಿ ಮಾಡ್ಕೊಳ್ಳೇಬೇಕಾಗತ್ತೆ. 799 ರೂಪಾಯಿ ಅನ್ನುವಂತ ಮೊತ್ತಕ್ಕೆ ಸಿಗತ್ತೆ. ಇದನ್ನ ನೀವು ಎಲ್ಲಿ ಬೇಕಾದ್ರೂ ಕೂಡ ಇಟ್ಕೊಂಡು ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಮ ಟೇಬಲ್ ಅಲ್ಲಿ ಇದನ್ನ ಇಟ್ಕೊಳ್ಳಿ. ಹಾಗೆ ತಣ್ಣನೆಯ ಗಾಳಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತಾನೆ ಹೇಳ್ಬೋದು. ಈಗ ಮನೇಲಿ ಏನಾದ್ರು ನ್ಯೂಸ್ ಪೇಪರ್ ಓದ್ತಾ ಇರ್ತೀವಿ, ಟಿವಿ ನೋಡ್ತಾ ಇರ್ತೀವಿ, ಅಥವಾ ಏನೋ ಕೆಲಸ ಮಾಡ್ತಾ ಇರ್ತೀವಿ, ಆ ಟೈಮಲ್ಲಿ ಈ ಪ್ರಾಡಕ್ಟ್ ಅಂತೂ ಇರ್ಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ತಣ್ಣನೆಯ ಗಾಳಿ ಬೇಕಾಗತ್ತೆ. ಆ ಬಿಸಿ ಗಾಳಿ ಏನಿರುತ್ತೋ ಅದನ್ನ ತಗೊಂಡು ಅದು ತಣ್ಣನೆಯ ಗಾಳಿಯನ್ನ ಕೊಡುತ್ತೆ. ಹಾಗೆ ಅದಕ್ಕೆ ಆ ನೀರನ್ನ ಹಾಕ್ಬೇಕಾಗತ್ತೆ. ಆ ಒಂದು ಟ್ಯಾಂಕ್ಗೆ ಹಾಕ್ಬಿಟ್ಟು ನೀವು ಆನ್ ಅನ್ನ ಮಾಡ್ಕೊಳ್ಳಿ. ಅದರಲ್ಲೂ ಕೂಡ ಸ್ಪೀಡ್ ಯಾವ್ದು ಬೇಕು ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 1 ಬೇಕಾ, 2 ಬೇಕಾ, 3 ಲೆವೆಲ್ ಬೇಕಾ ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಒಂದು ತಣ್ಣನೆಯ ಗಾಳಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ನೋಡಿ, ಇವಾಗ ಯಲಬರ್ಗದವರ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡಿ. ಯಲಬರ್ಗ, ಗುಲ್ಬರ್ಗ, ತಾಳಿಕೋಟೆ ಆ ಕಡೆ ಹೋಗಿದ್ರ, ಆ ಕಡೆ ಸಿಕ್ಕಾಪಟ್ಟೆ ಶೆಕೆ ಜಾಸ್ತಿ ಆಗ್ತಾ ಇದೆ. ಈಗ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. ಇನ್ನು ಚಿತ್ರದುರ್ಗದಲ್ಲಿ ಯಪ್ಪ ತಡ್ಕೊಳಕ್ ಆಗ್ತಾ ಇಲ್ಲ. ಮೈಸೂರ್ಲಿ ಅಷ್ಟೊಂದು ಶುರುವಾಗಿದೆ, ಮಂಗಳೂರ್ಲಿ ಅಷ್ಟೊಂದು, ಯಪ್ಪ ಉಡುಪಿಲಿ ಕೇಳೋಂಗಿಲ್ಲ. ಕಾಪು ಹೋಗಿದ್ದೆ, ಅಲ್ಲೂ ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. ಬಟ್ ಹುಣಸೂರು ಅಲ್ಲೂ ಶೆಕೆ ಆಗ್ತಾ ಇದೆ. ಬಟ್ ಶೆಕೆ ಆದಾಗ ಏನ್ ಮಾಡ್ಬೇಕು, ಬಿಸಿಯಾದಂತಹ ಗಾಳಿನ ಒಂದು ಕನ್ವರ್ಟ್ ಮಾಡ್ಬೇಕಾಗತ್ತೆ, ಬದಲಾಯಿಸಬೇಕಾಗುತ್ತೆ. ಗಾಳಿನೇ ಇಲ್ಲ ಅಂದ್ರೆ ಪರವಾಗಿಲ್ಲ, ತನ್ನತ್ತ ಸೆಳೆಯುತ್ತೆ. ಬಿಸಿ ಗಾಳಿಯನ್ನ ಹೊರಗಡೆ ಬರಬೇಕಾದ್ರೆ ಪವರ್ಫುಲ್ ಆಗಿ ತಣ್ಣನೆಯ ಗಾಳಿ ನೋಡಿ, ಈ ರೀತಿಯಾಗಿ ಆ ಡಿಫ್ರೆನ್ಸ್ ನೋಡಿ. ತನ್ನತ್ತ ಬರ್ಬೇಕಾದ್ರೆ ಗಾಳಿ ಉತ್ತರ ಬರ್ತಾ ಇದೆ, ಈಗ ಹೊರಗಡೆ ಬರ್ಬೇಕಾದ್ರೆ ಯಾವ ತರ ಬರ್ತಿದೆ ಅಂತ. ಹೌದು ನೋಡಿ, ತಣ್ಣನೆಯ ಆ ಒಂದು ಮಿಸ್ಟ್ ಇರುವಂತಹ ಗಾಳಿಯನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಜೇವರ್ಗಿ ಅವರ ಬೇಗಕ್ಕೂ ಬೇಗ ಕಾಲ್ ಮಾಡಿ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಅಥಣಿ ಅವರ, ಸೋಮವಾರಪೇಟೆ ಅವರ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದು ಪರ್ಸನಲ್ ಆಗಿರುವಂತಹ ಏರ್ ಕೂಲರ್ ಆಗಿದೆ. ಇದನ್ನ ನಿಮ್ಗೆ ಬೇರೆ ಬೇರೆ ಡೆಮೋ ಮಾಡಿ ಕೂಡ ತೋರಿಸ್ತಾ ಇದ್ವಿ, ಯಾವ ರೀತಿಯಾಗಿ ಎಷ್ಟು ಪವರ್ಫುಲ್ ಆಗಿದೆ, ಯಾವ ರೀತಿ ಎಷ್ಟೊಂದು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ತಾ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದರಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ಈಗ ಡೆಮೋ ಮಾಡಿ ತೋರಿಸೋಣವಾ? ಖಂಡಿತವಾಗ್ಲು, ಯಾಕಂದ್ರೆ ಎಷ್ಟೊಂದು ಫೋರ್ಸ್ ಇದೆ, ಪವರ್ಫುಲ್ ಆಗಿ ಗಾಳಿ ಬರ್ತಾ ಇದೆ ಗೊತ್ತಾಗ್ತದೆ ನೋಡಿ. ಆ ಲೆವೆಲ್, ಸ್ಪೀಡ್ ಲೆವೆಲ್ ಇದೆಯಲ್ಲ, 3 ಅಂದ್ರೆ 3 ಲೆವೆಲ್ ಇದೆ ಇಲ್ಲಿ, 1, 2, 3 ಅಂತ. ಸೊ ನಿಮ್ಮ ಅವಶ್ಯಕತೆಗೆ ತಕ್ಕ ಹಾಗೆ ಸ್ಪೀಡ್ ನ ಕಂಟ್ರೋಲ್ ಕೂಡ ನೀವು ಮಾಡಬಹುದು. ಆದ್ರೆ ಡಿಸ್ಟೆನ್ಸ್ ಜೊತೆ ಪವರ್ಫುಲ್ ಆಗಿ ಎಷ್ಟು ಚೆನ್ನಾಗಿ ಬರ್ತದೆ ಗಾಳಿ. ಬಟ್ ದೊಡ್ಡದಾಗಿದೆ, ಜಾಗ ಬೇಕು, ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗ್ತಾ ಇರುತ್ತೆ. ಬಟ್ ಇದನ್ನ ಎಲ್ಲ ಕಡೆ ಕ್ಯಾರಿ ಮಾಡಕ್ಕಾಗಲ್ಲ. ಸೇಮ್ ಟೈಮು ಬಿಸಿ ಗಾಳಿ ಕೂಡ ಬಂದ್ಬಿಡ್ಬೋದು ಒಂದು ಟೈಮ್ಗೆ. ಬಟ್ ಇದು ತಣ್ಣನೆಯ ಗಾಳಿ ಬರ್ತಾ ಇರುತ್ತೆ. ಮೇಲಿಂದ ನೀರು, ಐಸ್ ಹಾಕಿರ್ಸಾಕಾಗುತ್ತೆ. ಇಲ್ಲಿ ಬರಬೇಕಾದ್ರೆ ಕೂಲ ಗಾಳಿ ಬರುತ್ತೆ. ಪರ್ಸನಲ್ ಏರ್ ಕೂಲರ್ 790ಕ್ಕೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಬೇಗ ಬೇಗ ಆರ್ಡರ್ನ ಪ್ಲೇಸ್ ಮಾಡಲೇಬೇಕಾಗುತ್ತೆ. ಬೆಂಗಳೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಹಾವೇರಿ, ತಿಪ್ಟೂರು, ರಾಯಬಾಗ, ಚಿತ್ತೂರು ಆಗಿರ್ಬೋದು, ಹಾಗೆ ಪುತ್ತೂರು ಆಗಿರ್ಬೋದು, ಸುಳ್ಯ ಆಗಿರ್ಬೋದು, ಸುಬ್ರಹ್ಮಣ್ಯದವರು ಆಗಿರ್ಬೋದು, ಆಲೂರವರು, ಮಂಗಳೂರವರು, ಹಿರೇಕೆರೂರವರು, ಚಿಂತಾಮಣಿಯವರು ಆಗಿರ್ಬೋದು, ಯಾರು ಬೇಕಾದ್ರೂ ಕೂಡ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ಬಿಸಿಲಿನ ಬೇಗೆನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದಾಗಿ ಏನಾಗುತ್ತೆ, ಸೆಕೆ ಆಗ್ತಾ ಇರುತ್ತೆ. ಮನೆ ಒಳಗಡೆ ಕೂತ್ರು ಕೂಡ ಸೆಕೆ ಆಗುತ್ತೆ ಅಂತ ಹೇಳ್ತಾರಲ್ವಾ, ಅಂಥವ್ರು ಇದನ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಂಥ ಒಂದು ಪ್ರಾಡಕ್ಟ್ ಇರಲೇಬೇಕಾಗುತ್ತೆ. 799 ರೂಪಾಯಿಗೆ ಸಿಗತ್ತೆ ಅಲ್ವಾ. ನಿಮ್ಗೆ ಗೊತ್ತೇ ಇರ್ಬೋದು ಈಗ ಎಷ್ಟೆಲ್ಲ ಒಂದು ಜಾಸ್ತಿ ಸೆಕೆ, ಈ ಸಲ ಅಂತೂ ಜಾಸ್ತಿ ಸೆಕೆ ಇದೆ. ಆದ್ರಿಂದ ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಕೊಳ್ಳಿ.
ಖಂಡಿತ ಕಾಲ್ ಮಾಡಿ ಆರ್ಡರ್ ಮಾಡಿ. ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ, ಸ್ವೆಟ್ ಆಗ್ತಾ ಇದೀವಿ, ರಾತ್ರಿ ನಿದ್ದೆ ಬರ್ತಾ ಇಲ್ಲ, ಗಾಳಿನೇ ಬರ್ತಾರ ಬ್ರೋ. ಈಗ ಕಿಟಕಿ ಓಪನ್ ಮಾಡಿದೀವಿ, ಸೊಳ್ಳೆ ಬರುತ್ತೆ ಅಂತ ಒಂದು ಶುರುವಾಗುತ್ತೆ. ಗಾಳಿನೇ ಬರ್ತಾ ಇಲ್ಲ, ಶೆಕೆ ಆಗ್ತದೆ, ಏನ್ ಮಾಡೋಣ? ಹೀಟ್ ಆಗಿದೆ ವಾತಾವರಣ, ಏನೋ ಗೊತ್ತಿಲ್ಲ. ಈ ವರ್ಷ ಸಿಕ್ಕಾಪಟ್ಟೆ ಶೆಕೆ ಜಾಸ್ತಿ ಆಗೋಗಿದೆ. ಮನ್ಲಿ ಕೂರಕ್ ಆಗ್ತಾ ಇಲ್ಲ, ಹೊರಗಡೆ ಬರಕ್ ಆಗ್ತಾ ಇಲ್ಲ. ಡೇ ಇರ್ಬೋದು, ನೈಟ್ ಇರ್ಬೋದು, ಶೆಕೆ ತಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಪರ್ಸನಲ್ ಆದಂತ ಒಂದು ಏರ್ ಕೂಲರ್ ಬೇಕಲ್ಲ, ಬೇಕೇ ಬೇಕು. 799 ಚಿಕ್ಕದಾದಂತ ಒಂದು ಮೊತ್ತಕ್ಕೆ ಬರ್ತಾ ಇದೆ. ಯಾಕೆ ಯೋಚನೆ ಮಾಡ್ತೀರಾ? ಕಾಲ್ ಮಾಡಿ ಆರ್ಡರ್ ಮಾಡಿ. ಆದ್ರೆ ಟೈಮ್ ಇಲ್ಲ, 14 ಮಿನಿಟ್ಸ್ ಮಾತ್ರ ಈಗ ಇರುವಂತದ್ದು. ಇನ್ನು ಮುಂದೆ ನೈಟ್ ಟೈಮ್ ಅಲ್ಲಿ ಏನಾದ್ರೂ ಸೆಕೆ ಆಗ್ತಾ ಇರುತ್ತೆ, ಏನ್ ಮಾಡೋದು ಅಂತ ಇದ್ರೆ ಕೂಡ ಈ ಪ್ರಾಡಕ್ಟ್ ಅನ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ 799 ರೂಪಾಯಿ ಅನ್ನುವಂತ ಮೊತ್ತಕ್ಕೆ. ಬಿಸಿಲಿನ ಬೇಗೆಗೆ ಆ ಒಂದು ಬೆವರು ಅನ್ನುವಂಥದ್ದು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಸೆಕೆ 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 ಅಂತ ಹೇಳ್ತಾ ಇರ್ತೀವಿ. ಇದಕ್ಕೋಸ್ಕರ ಏನ್ ಮಾಡೋದಪ್ಪ, ರಾತ್ರಿ ನಿದ್ದೆನೂ ಬರಲ್ಲ, ಕಿಚನ್ಗೆ ಹೋದ್ರೆ ಅಲ್ಲಿ ಕೂಡ ತುಂಬಾನೇ ಸೆಕೆ ಆಗ್ತಾ ಇದೆ, ಮಕ್ಕಳಿಗೆ ಸರಿಯಾಗಿ ಒಂದು ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇದ್ರೆ ನಿಮ್ಗೋಸ್ಕರ ನಾವು ಸಾದರ ಪಡಿಸ್ತಾ ಇರುವಂತದ್ದು ಪರ್ಸನಲ್ ಏರ್ ಕೂಲರ್. ಇದನ್ನ ಉಪಯೋಗಿಸೋದು ತುಂಬಾನೇ ಸುಲಭವಾಗಿರುತ್ತೆ. ಇನ್ನು ಮುಂದೆ ರಾತ್ರಿ ಸಮಯದಲ್ಲಿ ಕೂಡ ನೀವು ನೆಮ್ಮದಿಯಾದಂತಹ ಸುಖ ನಿದ್ದೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇಂಥ ಪ್ರಾಡಕ್ಟ್ ಅನ್ನ ಉಪಯೋಗಿಸ್ಕೋಬಹುದು. ಹಾಗೇನೆ ಚಿಲ್ ಆಗಿರುವಂತ ಏರ್ ಬೇಕಾದ್ರೆ ಈ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ. ಹಾಗೆ ಇದನ್ನ ಶಾಪ್ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಬಹುದು, ಆಫೀಸ್ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಬಹುದು. ಇದಕ್ಕೆ ನೀರನ್ನ ಫಿಲ್ ಮಾಡ್ಬೇಕಾಗತ್ತೆ. ಸೈಡ್ ಅಲ್ಲಿ ಇರುವಂತ ಬಟನ್ ಅನ್ನ ಆಮೇಲೆ ಪ್ರೆಸ್ ಮಾಡ್ಬೇಕಾಗತ್ತೆ. ನಿಮ್ಗೆ ಒಂದು ಚಿಲ್ ಆಗಿರುವಂತ ಏರ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಇಂಥ ಒಂದು ಪ್ರಾಡಕ್ಟ್ ಅನ್ನ ಎಲ್ಲಿ ಬೇಕಾದ್ರೂ ಕೂಡ ನೀವು ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟವಾಗಿದ್ರೆ ಆರ್ಡರ್ ಮಾಡಿ. 799ಕ್ಕೆ ಪರ್ಸನಲ್ ಏರ್ ಕೂಲರ್ ಬರ್ತಾ ಇದೆ. ಲೈಫ್ ಅಲ್ಲಿ ಏನ್ ಬೇಕಾ ತಡ್ಕೊಬಹುದು, ಸಾಲ ಬೇಕಾ ತಡ್ಕೊಬಹುದು. ರಾತ್ರಿ ಹೊತ್ತು ಶೆಕೆ ಬಂದ್ರೆ ತಡ್ಕೊಳಕ್ ಆಗಲ್ಲ ಗುರು. ಅದು ನನಗೆ ಇದು ಪರ್ಸನಲ್ ಹೇಳ್ತಾ ಇದ್ದೀನಿ. ಪರ್ಸನಲ್ ಏರ್ ಕೂಲರ್ ಬರ್ತಾ ಇರೋದು 60% ಡಿಸ್ಕೌಂಟ್ ಸಮೇತ 799 ಚಿಕ್ಕದಾದಂತ ಒಂದಕ್ಕೆ. ಏನ್ ವಿಶೇಷ? ವಾತಾವರಣದಲ್ಲಿ ಬಿಸಿಯಾದಂತ ಗಾಳಿ ಇರುತ್ತೆ, ಅದು ಗಾಳಿನೇ ಕಡಿಮೆ ಇರುತ್ತೆ. ಇದು ತನ್ನತ್ತ ಸೆಳೆದು ತಣ್ಣನೆ ಗಾಳಿಯಾಗಿ ಪರಿವರ್ತನೆ ಮಾಡಿ ಸುಯ್ ಅಂತ ಬರ್ತಾ ಇರುತ್ತೆ. ಸುಯಿ ಅಂತ ಬರ್ತಾ ಇರುತ್ತೆ. ಆಗ ನಮ್ಗೆ ಏನಾಗುತ್ತೆ, ತಣ್ಣನೆ ಒಂದು ಗಾಳಿ ಕೊಡೋದ್ರಿಂದ ನಮ್ಗೆ ಖುಷಿ ಆಗತ್ತೆ, ಒಂಥರ ಮುದ ಸಿಗತ್ತೆ, ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಅಲ್ವಾ ರಾತ್ರಿ ಟೈಮ್ ಅಲ್ಲಿ. ಇಲ್ಲ ಸೆಕೆಗೆ ಅಂತೂ ನಿದ್ದೆನೆ ಬರಲ್ಲ. ಇವಾಗಂತೂ ನಿಖಿಲ್ಗೆ ಚೆನ್ನಾಗಿ ನಿದ್ದೆ ಬರ್ತಾ ಇದೆ. ಹೌದೌದು, ಬಹಳ ಚೆನ್ನಾಗಿ ಬರ್ತಾ ಇದೆ. ಯಾಕೆ? ನಮ್ಮರಲ್ಲಿ ಇದೇ ತರ ಒಂದು ಪರ್ಸನಲ್ ಏರ್ ಕೂಲರ್ ಇದೆ. ಮುಗ್ದಾಯ್ತು. ಸೊ ಕೂಲ್ ಮಾಡಿ ಕೊಡ್ತಾ ಇರುತ್ತೆ ಏರಿನ. ನಾವು ಕೂಲ್ ಆಗಿ ಹಂಗೆ ಮಲ್ಕೊಂಡಿರ್ತೀವಿ. ಸೊ ಈಗ ಏನಂದ್ರೆ 12 ನಿಮಿಷ ಮಾತ್ರ ಟೈಮ್ ಇದೆ, 18 ನಿಮಿಷ ಮುಗಿದೋಗಿದೆ, ಟೈಮ್ ಕೂಡ ಓಡ್ತಾ ಇದೆ. ಅಂದ್ರೆ ತುಂಬಾ ಹೊತ್ತು ಆ ರೂಮ್ಗೆ ಆನ್ ಮಾಡಿದ್ರೆ ಸೊ ತಣ್ಣಗಿರುತ್ತೆ. ಫ್ಯಾನ್ ಹಾಕಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ಸಮಯದ ನಂತರ ಹೀಟ್ ಕ್ರಿಯೇಟ್ ಆಗ್ಬಿಡುತ್ತೆ, ಹೀಟ್ ಆಗಿದೆ. ಬಟ್ ಇದು ಯಾವಾಗ ಕೂಡ ತಣ್ಣಗಿರುತ್ತೆ. ಯಾಕೆ? ಮೇಲಿಂದ ಟ್ಯಾಂಕಿಗೆ ನೀರು ಅಥವಾ ಐಸ್ ಎರಡು ಹಾಕಿದ್ರೆ ಚೆನ್ನಾಗಿರುತ್ತೆ. ಬಟ್ ಕೆಳಗಡೆ ಬರ್ಬೇಕಾದ್ರೆ ಒಂದು ಕೂಲ್ ಆಗಿ ಬರ್ತಾ ಇರುತ್ತೆ. ಹಾಗಾಗಿ ಕಾಲ್ ಮಾಡಿ ಆರ್ಡರ್ ಮಾಡಿ. ಹೌದು, ಕೂಲ್ ಆಗಿರುವಂತ ಮಿಸ್ಟ್ ಏರ್ ಅನ್ನ ನೀವು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಿದ್ರೆ ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಎಲ್ಲೇ ಇರ್ಬೋದು. ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಬಿಸಿಲು ಜಾಸ್ತಿ ಆದಾಗ ಸೆಕೆ ಜಾಸ್ತಿ ಆಗುತ್ತೆ. ಈ ಸಲ ಅಂತೂ ಜಾಸ್ತಿ ಸೆಕೆ ಇದೆ, ಇದರಿಂದ ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವರಿಗೆಲ್ಲ. ಆದ್ರೆ ಈ ಪ್ರಾಡಕ್ಟ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನಿಮ್ಮ ಮನೇಲಿ ಈಗ ಮಕ್ಕಳಿರ್ಬೋದು ಮನೆಯಲ್ಲಿ, ಅಥವಾ ದೊಡ್ಡವರೇ ಆಗಿರ್ಬೋದು, ಅಥವಾ ವಯಸ್ಸಾದವರು ಕೂಡ ಮನೇಲಿ ಇರ್ಬೋದು, ಅವರಿಗೆ ಆ ಒಂದು ಸೆಕೆನ ತಡೆಯೋದಕ್ಕಾಗತ್ತಾ? ಆಗಲ್ಲ ಅಲ್ವಾ? ಹಾಗಿದ್ರೆ ಈ ಪ್ರಾಡಕ್ಟ್ ಇರ್ಲೇಬೇಕಾಗತ್ತೆ ಅವರಲ್ಲೂ ಕೂಡ. ಯಾಕಂತ ಹೇಳಿದ್ರೆ ನಿಮ್ಗೆ ಒಂದು ಬಿಸಿ ಗಾಳಿಯನ್ನ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತಣ್ಣನೆ ಮಾಡಿಕೊಡುತ್ತೆ. ತಣ್ಣನೆ ಮಾಡಿಕೊಳ್ಳೋದ್ರಿಂದ ನಿಮ್ಗೆ ಒಂದು ಚೆನ್ನಾಗಿರುವಂತ ಎಕ್ಸ್ಪೀರಿಯನ್ಸ್, ಅಂದ್ರೆ ಚಿಲ್ ಆಗಿರುವಂತ ಎಕ್ಸ್ಪೀರಿಯನ್ಸ್ ಅನ್ನ ಪಡೆಯೋದಕ್ಕೆ ಈ ಪ್ರಾಡಕ್ಟ್ ಸಹಾಯ ಮಾಡುತ್ತೆ. ಮಡಿಕೇರಿ, ಮೈಸೂರು ಕೂಲ್ ಸಿಟಿ ಅಂತ ಹೇಳ್ತೀವಿ. ಬೆಂಗಳೂರು ಕೂಡ ಸೊ ಕೂಲ್ ಆದಂತ ಸಿಟಿ ಅಂತೀವಿ. ಬಟ್ ಈ ವರ್ಷ ಗೊತ್ತಲ್ವಾ ಎಷ್ಟು ಬಿಸಿಲು, ತಡ್ಕೊಳಕ್ಕಾಗ್ತಲ್ಲ ಅಷ್ಟು ಬಿಸಿಲು, ಹೈಯೆಸ್ಟ್ ಬಿಸಿಲು ಬರ್ತಾ ತಡ್ಕೊಳಕ್ಕಾಗ್ತಾ ಇಲ್ಲ. ಚಿತ್ರದುರ್ಗ ಹೋಗಿದ್ದೆ, ಹುಬ್ಳಿ ಧಾರವಾಡ ಹೋಗಿದ್ದೆ, ಗುಲ್ಬರ್ಗ ಹೋಗಿದ್ದೆ, ಬೀದರ್ ಹೋಗಿದ್ದೆ. ಬಟ್ ಶೆಕೆ ತಡ್ಕೊಳಕ್ಕಾಗ್ತಾ ಇಲ್ಲ. ಎಲ್ಲಾ ಕಡೆ, ರಾಯಚೂರು, ಮಂತ್ರಾಲಯ ಹೋಗಿದ್ದೆ, ಶೆಕೆ ತಡ್ಕೊಳಕ್ಕಾಗ್ತಾ ಇಲ್ಲ. ಏನ್ ಮಾಡ ಆಕ್ಚುಲಿ ಎಲ್ಲಾ ಕಡೆ ಕ್ಯಾರಿ ಕೂಡ ನೀವು ಮಾಡ್ಬೋದು ಇದನ್ನ. ಆದ್ರೆ ನಿಮ್ಮ ಮನೇಲಿದ್ರೆ ಕೂಲ್ ಆಗಿರ್ತೀರ. ಅದು ಆಫೀಸ್ ಇರ್ಬೋದು, ಅಥವಾ ನಿಮ್ದು ಬಿಸ್ನೆಸ್ ಮಾಡುವಂತ ಒಂದು ಶಾಪ್ ಇದೆಯಾ, ತರಕಾರಿ ಅಂಗಡಿ ಇದೆಯಾ, ಹೋಟೆಲ್ ಇದೆಯಾ, ಎಲ್ಲಾ ಕಡೆ ಒಂದು ತಂಪಾಗಿರುವಂತ ಗಾಳಿ ಬೇಕು ಅಂದ್ರೆ ಪರ್ಸನಲ್ ಆದಂತ ಏರ್ ಕೂಲರ್ ಬೇಕೇ ಬೇಕಾಗುತ್ತೆ. 799ಕ್ಕೆ ಚಿಕ್ಕದಾದಂತ ಒಂದು ಮೊತ್ತಕ್ಕೆ. ಹಾಲ್ ಇರ್ಬೋದು, ಅಡಿಗೆ ಮನೆ ಇರ್ಬೋದು, ಅಥವಾ ಬೆಡ್ರೂಮ್ ಇರ್ಬೋದು, ಎಲ್ಲಾ ಕಡೆ ಬಳಸಬಹುದು, ಎಲ್ಲ ಕಡೆ ಕ್ಯಾರಿ ಮಾಡಬಹುದು. ಕಾಲ್ ಮಾಡಿ ಆರ್ಡರ್ ಮಾಡಿ. ಹಾಗೆ ಇಂಥ ಒಂದು ಪ್ರಾಡಕ್ಟ್ ಇರ್ಲೇಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಬಿಸಿಲ ಬೇಗೆನ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಎಷ್ಟೋ ಜನ ಹೇಳ್ತಾರೆ. ಏನ್ ಮಾಡೋದಪ್ಪ, ಏನ್ ಮಾಡೋದು ಅಂತ. ಆದ್ರೆ ಕೂಲ್ ಆಗಿರುವಂತ ಏರ್ ಬೇಕಾಗತ್ತೆ. ಇಲ್ಲಾಂದ್ರೆ ಬಿಸಿ ಬಿಸಿ ಆಗಿರುವಂತ ಗಾಳಿ ಬರ್ತಾ ಇರುತ್ತಲ್ವಾ, ಅದಂತೂ ಆಗದೇ ಇಲ್ಲ ಸಹಿಸ್ಕೊಳ್ಳೋದಕ್ಕೆ. ಆದ್ರೆ ಈ ಪ್ರಾಡಕ್ಟ್ ಇದ್ರೆ ಏರ್ ಕೂಲರ್ ಅಂತ ಹೇಳಿದ್ರೆ ಗಾಳಿಯನ್ನ ಏನ್ ಮಾಡುತ್ತೆ, ಅದು ಕೂಲ್ ಮಾಡಿ ನಿಮ್ಗೆ ಕೊಡುತ್ತೆ. ಅದರಿಂದ
ಆ ಬಿಸಿ ಗಾಳಿ ಇರುವಂತದನ್ನ ಏನ ಮಾಡುತ್ತೆ ತಣ್ಣನೆಯ ಗಾಳಿಯಾಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ಆ ಫೋರ್ಸ್ ಗಿರ್ಗಟ್ಲೆ ಹಂಗೆ ಗಿರ ಬರ್ತಾ ಇದೆ. ಆಕ್ಚುಲಿ ನಾವು ಗಾಳಿಯ ವಿರುದ್ಧವಾಗಿ ಓಡಿದ್ರೆ ಮಾತ್ರ ಅದು ತಿರುಗುತ್ತೆ. ಬಟ್ ಇವಾಗ ಏನಾಗ್ತಾ ಇದೆ, ಗಾಳಿನೇ ತರ ಬರ್ತಾ ಇದೆ. ಸೊ ಹಾಗಾಗಿ ಎಷ್ಟೊಂದು ಪವರ್ಫುಲ್ ಆದಂತಹ ಗಾಳಿ ಬರ್ತಾ ಇದೆ. ನೋಡ್ತಾರೆ ಒಳ್ಳೆ ಸುಂಟ್ರು ಗಾಳಿ ರೇಂಜ್ ಅಲ್ಲಿ ಕಾಣಿಸ್ತಾ ಇದೆ. ಅದು ಯಾಕಂದ್ರೆ ಹತ್ರ ಬೇರೆ ಇದೆ ಅಲ್ವಾ, ಅದಕ್ಕೋಸ್ಕರ. ಬಟ್ ಫೋರ್ಸ್ ಎಲ್ಲ ನೋಡಿದ್ರಿ ಎಷ್ಟೊಂದು ಡಿಸ್ಟೆನ್ಸ್ ಅಂತ. ಆದ್ರೆ ನಿಮ್ಮ ಮನೆಯಲ್ಲಿ ನಮ್ಮ ಮನೇಲಿ ಒಂದು ದೊಡ್ಡ ಕೂಲರ್ ಬೇಕು ಅಂದ್ರೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ಫ್ಯಾನ್ ಯೂಸ್ ಮಾಡ್ತೀರಾ, ಸ್ವಲ್ಪ ಹೊತ್ತಂದ್ರೆ ಬಿಸಿ ಆಗುತ್ತೆ. ಬಟ್ ಕೂಲ್ ಮಾಡ್ಬೇಕಂದ್ರೆ ಮೇಲಿದ್ದ ನೀರು ಹಾಕೋ ಸಾಕಾಗುತ್ತೆ, ಐಸ್ ಹಾಕೋ ಸಾಕಾಗುತ್ತೆ. ತಣ್ಣನೆಯ ಗಾಳಿ ಬರ್ತಾ ಇರುತ್ತೆ. 799 ಚಿಕ್ಕದಾದಂತ ಒಂದಕ್ಕೆ ಪರ್ಸನಲ್ ಬಳಕೆ ಮಾಡೋದಕ್ಕೆ ಒಂದು ಏರ್ ಕೂಲರ್ ಕಾಲ್ ಮಾಡಿ ಆರ್ಡರ್ ಮಾಡಿ. ಆದ್ರೆ ಟೈಮ್ ಕೂಡ ಓಡ್ತಾ ಇದೆ, ಸಣ್ಣ ವಿರಾಮ ತಗೊಳ್ಳಿ, ಮತ್ತೆ ಬರ್ತೀವಿ. ಅದಕ್ಕೂ ಮುಂಚೆ ಕಾಲ್ ಮಾಡಿ, ಆರ್ಡರ್ ಮಾಡಿ. ಬಿಸಿಲಿನ ಬೇಗೆಗೆ ಆ ಒಂದು ಬೆವರು ಅನ್ನುವಂಥದ್ದು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಸೆಕೆ ಅಂತ ಹೇಳ್ತಾ ಇರ್ತೀವಿ. ಇದಕ್ಕೋಸ್ಕರ ಏನ್ ಮಾಡೋದಪ್ಪ, ರಾತ್ರಿ ನಿದ್ದೆನೂ ಬರಲ್ಲ, ಕಿಚನ್ಗೆ ಹೋದ್ರೆ ಅಲ್ಲಿ ಕೂಡ ತುಂಬಾನೇ ಸೆಕೆ ಆಗ್ತಾ ಇದೆ. ಮಕ್ಕಳಿಗೆ ಸರಿಯಾಗಿ ಒಂದು ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇದ್ರೆ ನಿಮ್ಗೋಸ್ಕರ ನಾವು ಸಾದರ ಪಡಿಸ್ತಾ ಇರುವಂತದ್ದು ಪರ್ಸನಲ್ ಏರ್ ಕೂಲರ್. ಇದನ್ನ ಉಪಯೋಗಿಸೋದು ತುಂಬಾನೇ ಸುಲಭವಾಗಿರುತ್ತೆ. ಇನ್ನು ಮುಂದೆ ರಾತ್ರಿ ಸಮಯದಲ್ಲಿ ಕೂಡ ನೀವು ನೆಮ್ಮದಿಯಾದಂತಹ ಸುಖ ನಿದ್ದೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇಂಥ ಪ್ರಾಡಕ್ಟ್ ಅನ್ನ ಉಪಯೋಗಿಸ್ಕೋಬಹುದು. ಹಾಗೇನೆ ಚಿಲ್ ಆಗಿರುವಂತ ಏರ್ ಬೇಕಾದ್ರೆ ಈ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ. ಹಾಗೆ ಇದನ್ನ ಶಾಪ್ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಬಹುದು, ಆಫೀಸ್ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಬಹುದು. ಇದಕ್ಕೆ ನೀರನ್ನ ಫಿಲ್ ಮಾಡ್ಬೇಕಾಗತ್ತೆ. ಸೈಡ್ ಅಲ್ಲಿ ಇರುವಂತಹ ಬಟನ್ ಅನ್ನ ಆಮೇಲೆ ಪ್ರೆಸ್ ಮಾಡ್ಬೇಕಾಗತ್ತೆ. ನಿಮ್ಗೆ ಒಂದು ಚಿಲ್ ಆಗಿರುವಂತ ಏರ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಇಂಥ ಒಂದು ಪ್ರಾಡಕ್ಟ್ ಅನ್ನ ಎಲ್ಲಿ ಬೇಕಾದ್ರೂ ಕೂಡ ನೀವು ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟವಾಗಿದ್ರೆ ಆರ್ಡರ್ ಮಾಡಿ. ಇದು ಇಷ್ಟ ಅಲ್ಲ, ಅವಶ್ಯಕತೆ. 799 ಚಿಕ್ಕದಾದಂತ ಒಂದು ಮೊತ್ತಕ್ಕೆ ಬರ್ತಾ ಇದೆ. ಇದು ಪರ್ಸನಲ್, ಸಿಕ್ಕಾಪಟ್ಟೆ ಪರ್ಸನಲ್ ಏರ್ ಕೂಲರ್ ಬರ್ತಾ ಇದೆ. 60% ಡಿಸ್ಕೌಂಟ್ ಸಮೇತವಾಗಿ 799ಕ್ಕೆ. ಎಸ್, ಕಡಿಮೆ ಬೆಲೆಗೆ ಸಿಗುತ್ತೆ, ಚೆನ್ನಾಗಿರುವಂತಹ ಪ್ರಾಡಕ್ಟ್ ಸಿಗುತ್ತೆ. ಕ್ವಾಲಿಟಿ ಕ್ವಾಂಟಿಟಿ ಎಲ್ಲವೂ ಕೂಡ ನಮ್ಮಲ್ಲಿ ಚೆನ್ನಾಗಿರುವಂತದ್ದೇ ಸಿಗುವಂಥದ್ದು. ಆದ್ರಿಂದ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೇಬೇಕಾಗತ್ತೆ ಅಂತ ಹೇಳ್ತೀವಿ. ಇಷ್ಟ ಆಯ್ತಾ? ನೋಡಿ, ಈಗ ಏನಾದ್ರೂ ಈಗ ನಾವು ಟಿವಿ ನೋಡ್ತಾ ಇರ್ತೀವಿ ಅಥವಾ ಪೇಪರ್ ಓದ್ತಾ ಇರ್ತೀವಿ, ಬುಕ್ಸ್ ಓದ್ತಾ ಇರ್ತೀವಿ, ಮನೇಲಿ ಏನಾದ್ರೂ ಮಾತಾಡ್ಕೊಂಡಿರ್ತೀವಿ. ಆ ಟೈಮಲ್ಲಿ ಸೆಕೆ ಆದ್ರೆ ಅಂತೂ ತಡ್ಕೊಳಕ್ಕಾಗಲ್ಲ. ಎಲ್ಲರೂ ಏನ್ ಮಾಡ್ತಾರೆ, ಮನೆಯಿಂದ ಹೊರಗಡೆಗೆ ಬಂದ್ಬಿಡ್ತಾರೆ. ಆದ್ರೂ ಹೊರಗಡೆ ಬಂದ್ರೆ ಅಲ್ಲೂ ಬಿಸಿಲು, ಅಲ್ಲಿ ಕೂಡ ಜಾಸ್ತಿ ಒಂದು ಸೆಕೆ ಆಗ್ತಾ ಇರುತ್ತೆ. ಏನ್ ಮಾಡೋದು ಅಂತ ಒದ್ದಾಡ್ತಾ ಇರ್ತಾರಲ್ವಾ, ಈಗ ಮಲ್ಕೊಂಡೆ ಒದ್ದಾಡಿ ಪರವಾಗಿಲ್ಲ ಇವಾಗ. ಬಟ್ ಏರ್ ಕೂಲರ್ ಕೆಳಗಡೆ ಒದ್ದಾಡಿ ಮಲ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ. ಗುಡ್ ನೈಟ್ ಅಂತ ಹೇಳ್ತೀವಿ. ಗುಡ್ ನೈಟ್ ಅಂದ್ರೇನು? ಒಳ್ಳೆಯ ರಾತ್ರಿ, ಶುಭ ರಾತ್ರಿ. ಒಳ್ಳೆಯ ರಾತ್ರಿ ಆಗ್ಬೇಕು ಅಂದ್ರೆ ನಿಮ್ಮ ಹತ್ರ ಪರ್ಸನಲ್ ಏರ್ ಕೂಲರ್ ಬೇಕಾಗುತ್ತೆ. ಸೊ ಒಂದ್ 2 ಜನ ಮಲಗಿದ್ರೆ 3 ಜನ ಮಲ್ಕೊಂಡಿದ್ದಾರೆ ಅಂದಾಗ ಸೊ ಸ್ಪೀಡ್ ಇದೆ ಇಲ್ಲಿ. ಓಕೆ, ಸ್ವಲ್ಪ ಡಿಸ್ಟೆನ್ಸ್ ಡಿಪೆಂಡ್ ಆಗುತ್ತಲ್ವಾ. ಸೊ ರೂಮ್ ಅಲ್ಲಿ ಆ ಡಿಸ್ಟೆನ್ಸ್ ನೋಡ್ಕೊಂಡು 1, 2, 3 ಯಾವ ಸ್ಪೀಡ್ ಬೇಕೋ ಆಯ್ಕೆ ಮಾಡಿ. ಜೊತೆಗೆ ನೀರಿದೆಯಲ್ಲ, ಮೇಲೆ ಟ್ಯಾಂಕ್ ಇದೆ. ಆಕ್ಚುಲಿ ನೀರ್ ಹಾಕಿ ಐಸ್ ಹಾಕಿ ಇನ್ನು ತಣ್ಣಗೆ ಬರ್ತಾ ಇರುತ್ತೆ. ಹೊರಗಡೆ ಬಿಸಿಯಾದಂತಹ ವಾತಾವರಣ ಇದ್ರೆ ಪರವಾಗಿಲ್ಲ, ತನ್ನತ್ತ ತೋಳುತ್ತೆ ಬಿಸಿಗಳಿಂದ. ಬಟ್ ಹೊರಗಡೆ ರಿಲೀಸ್ ಮಾಡ್ಬೇಕಾದ್ರೆ ತಣ್ಣನೆಯ ಗಾಳಿ ಬರುತ್ತೆ. ಪರ್ಸನಲ್ ಏರ್ ಕೂಲರ್. ಹೌದು, ಕೂಲ್ ಆಗಿರುವಂತಹ ಪ್ರೈಸ್ ಅಲ್ಲಿ ಕೂಡ ನಿಮ್ಗೆ ಸಿಗ್ತಾ ಇದೆ. ಆದ್ರಿಂದ ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳೇಬೇಕಾಗತ್ತೆ. ಒಂಥರ ಚಿಲ್ ಆಗಿರುವಂತ ಏರ್ ಸಿಗುತ್ತೆ ಅಲ್ವಾ. ಆದ್ರೆ ಟೈಮ್ ಅಂತೂ ಓಡ್ತಾ ಇದೆ. 6 ನಿಮಿಷಗಳು ಮಾತ್ರ ಈಗ ಬಾಕಿ ಇರುವಂತದ್ದು. ಬೇಗ ಆರ್ಡರ್ನ ಪ್ಲೇಸ್ ಮಾಡ್ಕೊಳ್ಳಿ. ಈಗ ನಿಮ್ಗೆ ಗೊತ್ತಿರ್ಬೋದು, ಆ ನಾರ್ತ್ ಕರ್ನಾಟಕ ಸೈಡ್ ಎಲ್ಲ ಹೋದ್ರೆ ಅಂತೂ ಜಾಸ್ತಿ ಬಿಸಿಲು ಇರುತ್ತೆ, ಅಲ್ಲಿ ಸೆಕೆ ಜಾಸ್ತಿ ಆಗಿರುತ್ತೆ. ಅಂತವ್ರು ಕೂಡ ಬೇಗ ಆರ್ಡರ್ನ ಇದನ್ನ ಪ್ಲೇಸ್ ಮಾಡ್ಕೊಳ್ಳಿ. ಖಂಡಿತವಾಗ್ಲು. ಜೊತೆಗೆ ಫೋರ್ಸ್ ಡಿಸ್ಟೆನ್ಸ್ ಯಾವ ತರ ಇದೆ ಅಂತ ತೋರಿಸ್ತಾ ಇದೀವಿ. ಆ ಒಂದು ಉದ್ದ ನೋಡಿ ಎಷ್ಟು ತನಕ ಅದು ಬರ್ತಾ ಇದೆ. ಸಿಕ್ಕಾಪಟ್ಟೆ ಪವರ್ಫುಲ್ ಆಗಿ ಗೊತ್ತಾಗ್ತಾ ಇದೆ. ಗಿರ್ಗೆಟ್ಲಂಗೆ ಗಿರ ಅಂತ ತಿರುಗ್ತಾ ಇದೆ. ಜೊತೆಗೆ ನೋಡ್ಬೋದು ಒಳ್ಳೆ ಬಿರುಗಾಳಿ ರೇಂಜ್ ಅಲ್ಲಿ ಗಾಳಿ ಬರ್ತಾ ಇದೆ. ಮಾನ್ವಿ ಇರ್ಬೋದು, ಮಂಡ್ಯ ಇರ್ಬೋದು, ಮದ್ದೂರು ಇರ್ಬೋದು, ಶೆಕೆ ಎಲ್ಲಿದೆ ಎಲ್ಲ ಕಡೆ ಈ ರೀತಿಯಾದಂತಹ ಒಂದು ಪರ್ಸನಲ್ ಏರ್ ಕೂಲರ್ ಬೇಕಾಗುತ್ತೆ. ಕ್ಯಾಂಡಲ್ ಹಚ್ಚಿದೀವಿ, ಏನು ಹ್ಯಾಪಿ ಬರ್ಡೇ ಮಾಡಕ್ಕ ಇಲ್ಲ. ಬಟ್ ಇಲ್ಲಿ ಪವರ್ಫುಲ್ ಆಗಿದೆ ಅನ್ನೋದು ತೋರಿಸೋದಕ್ಕೆ ಮಾತ್ರ 6 ನಿಮಿಷ ಮಾತ್ರ ಇದೆ. ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಓಕೆ. ಬಟ್ ದುಡ್ಡು ಅಷ್ಟೇ ದೊಡ್ಡದಾಗಿರುತ್ತೆ. ಬರ್ತಾ ಏನಾಗುತ್ತೆ ಅಂದ್ರೆ ಆ ಗಾಳಿ ಬಿಸಿಯಾಗಿ ಕನ್ವರ್ಟ್ ಆಗ್ಬೋದು. ಬಟ್ ಇವಾಗ ಆ ರೀತಿ ಆಗಲ್ಲ. ಮೇಲೆ ನೀರ್ ಹಾಕಿ ಐಸ್ ಹಾಕಿ ಕ್ಲೋಸ್ ಮಾಡಿ ತಣ್ಣನೆಯ ಗಾಳಿ ಹಂಗೆ ಸುಯ್ ಅಂತ ಬರ್ತಾ ಇರುತ್ತೆ. ಪ್ರತಿದಿನ ಕೂಡ ನಾವು ನೆಮ್ಮದಿಯಾದಂತಹ ನಿದ್ದೆಯನ್ನ ಮಾಡಬೇಕಾಗತ್ತೆ, ಸುಖ ನಿದ್ದೆಯನ್ನ ಮಾಡಬೇಕು ಅಂತ ಇದ್ರೆ ಈ ಪ್ರಾಡಕ್ಟ್ ಇರಬೇಕಾಗತ್ತೆ. ನಿದ್ದೆ ಸರಿಯಾಗಿ ಬರಬೇಕಾದ್ರೆ ಗಾಳಿ ಚೆನ್ನಾಗಿ ಬಂದಿರಬೇಕಲ್ವಾ, ಅಲ್ಲಿ ಚೆನ್ನಾಗಿರುವಂತಹ ವಾತಾವರಣ ಇರಬೇಕಾಗತ್ತೆ. ಆದರೆ ಕೂಲ್ ಆಗಿರುವಂಥ ಏರ್ ಇದ್ರೆ ನಿಮಗೂ ಕೂಡ ನಿದ್ದೆ ಚೆನ್ನಾಗಾಗುತ್ತೆ. ಅದರಿಂದಾಗಿ ಆ ಒಂದು ಶುಭ ದಿನ ಕೂಡ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೆ ಹೇಳ್ತಾ ಇದ್ದೀವಿ, ಈ ಪ್ರಾಡಕ್ಟನ್ನು ನೀವು ಕೂಡ ಪಡ್ಕೊಳ್ಳಿ, ನೀವು ಕೂಡ ಚೆನ್ನಾಗಿ ನಿದ್ದೆಯನ್ನು ಮಾಡಿ. ಹಾಗೆ ಮನೇಲಿರುವಾಗ ಆಗಿರ್ಬೋದು, ಮಕ್ಕಳು ಇರ್ತಾರೆ ಮನೆಯಲ್ಲಿ, ಹಾಗೆ ಏಜ್ ಆದವ್ರು ಇರ್ತಾರೆ, ಅವರಿಗೂ ಕೂಡ ಬೇಕಾಗತ್ತೆ ಅಲ್ವಾ ಇಂಥ ಪ್ರಾಡಕ್ಟ್. ಯಾಕಂದರೆ ಆಗಿರುವಂತ ಏರನ್ನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಜಾಸ್ತಿ ಏನು ಖರ್ಚು ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಕಡಿಮೆ ಬೆಲೆಗೆ ಕೂಲ್ ಆಗಿರುವಂತ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ.
ಖಂಡಿತವಾಗ್ಲೂ ಶೆಕೆ ತಡ್ಕೊಳಕ್ ಆಗ್ತಾ ಇಲ್ಲ, ಬಿಸಿ ಆದಂತ ವಾತಾವರಣ. ಯಪ್ಪ, ಯಾರು ಕೇಳಿದ್ರು ಅಷ್ಟೇ, ಯಾರು ಹೇಳಿದ್ರು ಶೆಕೆ ತಡ್ಕೊಳಕ್ ಆಗ್ತಾ ಇಲ್ಲ. ರಾತ್ರಿ ಎಷ್ಟು ಗಂಟೆ ಮಲ್ಕೊಂಡೆ, ನಿದ್ದೆನೇ ಬರ್ತಾ ಇಲ್ಲ. 2 ಗಂಟೆ ಆಯ್ತು, 3 ಗಂಟೆ ಆಯ್ತು, 1:30 ಆಯ್ತು, 1 ಗಂಟೆ ಆಯ್ತು, ಶೆಕೆ ತಡ್ಕೊಳಕ್ ಆಗ್ತಾ ಇಲ್ಲ. ಏನ್ ಮಾಡೋಣ? ಈಗ ಆಫೀಸ್ಗೆ ಕೆಲ್ಸಕ್ಕೆ ಹೋದ್ರೆ ನೆಮ್ಮದಿಯಾಗಿ ನಿದ್ದೆ ಮಾಡ್ಬೇಕು, ಅಲ್ಲಲ್ಲ ನಿದ್ದೆ ಮಾಡ್ಕೊಂಡು ಹೋಗಿದ್ರೆ ನೆಮ್ಮದಿ ಕೆಲಸ ಮಾಡ್ಬೋದು. ಆಫೀಸಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಒಂದ್ ಒಳ್ಳೆ ಮೂಡ್ ಇರ್ಬೇಕಾಗತ್ತೆ, ನಿದ್ದೆ ಎಲ್ಲ ಚೆನ್ನಾಗಿದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ನೆಮ್ಮದಿಯಾದಂತ ನಿದ್ದೆ ಬರಬೇಕು, ಆರಾಮಾಗಿರ್ಬೇಕು ಅಂದ್ರೆ ನಿಮ್ಮಲ್ಲಿ ಒಂದು ಪರ್ಸನಲ್ ಏರ್ ಕೂಲರ್ ಬೇಕೇ ಬೇಕಾಗುತ್ತೆ. ಹಾಗಾಗಿ ಜಾಸ್ತಿ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಇದು ಏರ್ನ ಕೂಲ್ ಮಾಡುತ್ತೆ. ಪರ್ಸನಲ್ ಆಗಿ ಯೂಸ್ ಮಾಡಿ ಪರ್ಸನಲ್ ಏರ್ ಕೂಲರ್ 799ಕ್ಕೆ ಚಿಕ್ಕದಾದಂತ ಒಂದು ಮೊತ್ತಕ್ಕೆ ಬರ್ತಾ ಇದೆ. ಸೆಕೆ ತಡ್ಕೊಳಕ್ ಆಗ್ತಾ ಇಲ್ಲ ಅಂತ ಯಾಕೆ ಯೋಚನೆ ಮಾಡ್ತಿದ್ರ? ಎಷ್ಟು ಸ್ವೆಟ್ ಆಗ್ತೀವಲ್ವ ಈ ಬೇಸಿಗೆ ಟೈಮಲ್ಲಿ. ಹೌದು, ತುಂಬಾ ಸ್ವೆಟ್ ಆಗ್ತಾ ಇರುತ್ತೆ, ನಿದ್ದೆ ಸರಿಯಾಗಿ ಬರಲ್ಲ. ಕಿಚನ್ಗೆ ಹೋಗ್ತೀವಿ, ಅಲ್ಲೂ ಕೂಡ ಅಡುಗೆಯನ್ನ ಮಾಡಕ್ಕಾಗಲ್ಲ. ಮಕ್ಕಳು ಸ್ಟಡಿ ಮಾಡ್ತಾ ಇರ್ತಾರೆ, ಅಲ್ಲೂ ಕೂಡ ಬೆವರ್ತಾ ಇರುತ್ತೆ, ಸೆಕೆ ಆಗ್ತಾ ಇರುತ್ತೆ, ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಬರೋದಿಲ್ಲ. ಆದ್ರೆ ಈ ಪ್ರಾಡಕ್ಟ್ ಅನ್ನ, ಪರ್ಸನಲ್ ಏರ್ ಕೂಲರ್ ಅನ್ನ ಯೂಸ್ ಮಾಡ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ತಣ್ಣನೆಯ ಗಾಳಿ ಬಂದಾಗ ಸುಖ ನಿದ್ದೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ತಣ್ಣನೆಯ ಗಾಳಿ ಬಂದಾಗ ತುಂಬಾ ಚೆನ್ನಾಗಿ ಸ್ಟಡಿ ಕೂಡ ಮಾಡ್ಕೋಬಹುದು. ತಣ್ಣನೆಯ ಗಾಳಿ ಬಂದಾಗ ಶಾಪಲ್ಲಿ ಕೂತ್ಕೊಂಡಿದ್ರೆ ಅಲ್ಲೂ ಕೂಡ ಒಂದು ನೆಮ್ಮದಿಯನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು. ಇಂಥ ಪ್ರಾಡಕ್ಟ್ ಬೇಕಾದ್ರೆ ಏನ್ ಮಾಡ್ಬೇಕು? ಕೂಲ್ ಆಗಿರುವಂತ ಪ್ರೈಸ್ ಅಲ್ಲಿ ಸಿಗುತ್ತೆ, ಆರ್ಡರ್ ಪ್ಲೇಸ್ ಮಾಡಬೇಕು. ಕೂಲ್ ಆಗಿ ಕಾಲ್ ಮಾಡಿ, ಕೂಲ್ ಆಗಿ ಆರ್ಡರ್ ಮಾಡಿ. ಇದು ಪರ್ಸನಲ್ ಆಗಿ ಆರಾಮಾಗಿ ಬಳಕೆನ ಮಾಡುವಂತದ್ದು ಏರ್ ಕೂಲರ್ ಬರ್ತಾ ಇದೆ 60% ಡಿಸ್ಕೌಂಟ್ ಸಮೇತವಾಗಿ. 799 ಚಿಕ್ಕದಾದಂತ ಒಂದು ಮೊತ್ತಕ್ಕೆ ಬರ್ತಾ ಇರೋದು. ಹೊರಗಡೆ ಬಿಸಿಯಾದಂತ ಗಾಳಿ ಇದೆ, ವಾತಾವರಣನೇ ಅಷ್ಟೊಂದು ಬಿಸಿಯಾಗಿದೆ. ಏನ್ ಮಾಡಕ್ಕಾಗುತ್ತೆ? ಡೇ ಇರ್ಬೋದು, ನೈಟ್ ಇರ್ಬೋದು, ಆದ್ರೆ ಬಿಸಿಯಾದಂತಹ ಗಾಳಿನ ಪರಿವರ್ತನೆ ಮಾಡ್ಬೇಕಂತಂದ್ರೆ ಪರ್ಸನಲ್ ಏರ್ ಕೂಲರ್ ಬೇಕಾಗುತ್ತೆ. 799 ಚಿಕ್ಕದಾದಂತ ಒಂದು ಮೊತ್ತಕ್ಕೆ ಬರ್ತಾ ಇದೆ. ಸೆಕೆ ತಡ್ಕೊಳಕ್ ಆಗ್ತಲ್ಲ, ಸ್ವೆಟ್ ತಡ್ಕೊಳಕ್ ಆಗ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಆರ್ಡರ್ ಅನ್ನ ಪ್ಲೇಸ್ ಮಾಡ್ಲೇಬೇಕಾಗತ್ತೆ ಅಂತ ಹೇಳ್ತಾ ಇದ್ವಿ. ಈ ರೀತಿಯಾಗಿರುವಂತಹ ಪ್ರಾಡಕ್ಟ್ ಯಾರಿಗೆಲ್ಲ ಬೆಂಗಳೂರವ್ರಿಗೆ ಬೇಕಾ, ಬೇಗ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ. ಹಾಗೇನೆ ಎಲ್ಲೇ ಇದ್ರೂ ಪರವಾಗಿಲ್ಲ, ಕ್ಯಾಶ್ ಆನ್ ಡೆಲಿವರಿ ವ್ಯವಸ್ಥೆ ಕೂಡ ಇರುತ್ತೆ. ಈ ಪ್ರಾಡಕ್ಟ್ ಆರ್ಡರ್ ಮಾಡಿದ್ಮೇಲೆ ಡೆಲಿವರಿ ಆಗುತ್ತೆ ಅಲ್ವಾ, ಡೆಲಿವರಿ ಆದ್ಮೇಲೆ ಹಣವನ್ನ ಕೊಟ್ರೆ ಸಾಕಾಗುತ್ತೆ. ಈಗ ಹೆಚ್ಚಿನವ್ರು ಏನು ಯೋಚನೆ ಮಾಡ್ತಾರೆ ಗೊತ್ತಾ? ತಗೊಳ್ಳ ಬೇಡ್ವಾ, ಚೆನ್ನಾಗಿದ್ಯಾ ಇಲ್ವಾ ಅಂತ ಯೋಚನೆ ಮಾಡ್ತಾರಲ್ವಾ. ಬಟ್ ತಗೊಳ್ಳಿ, ಎಕ್ಸ್ಪೀರಿಯನ್ಸ್ ಮಾಡ್ಬೇಕಾಗುತ್ತೆ. ಕೂಲ್ ಆದಂತ ಒಂದು ವೆದರ್ ನ ಕ್ರಿಯೇಟ್ ಮಾಡಕ್ಕೆ ಇದು ಸಹಾಯ ಕೂಡ ಮಾಡಬಹುದು. ಒಂದು ಬೆಡ್ರೂಮ್, ಹಾಲ್, ಕಿಚನ್ ಗೊತ್ತಿಲ್ಲ, ಬಟ್ ತಣ್ಣನೆಯ ಗಾಳಿ ಬೇಕು ಅಂತಂದ್ರೆ ನೀವು ಈ ಕೂಡಲೇ ಕಾಲ್ ಮಾಡಬೇಕು. ಆದ್ರೆ ಟೈಮು ಇನ್ನು 2 ನಿಮಿಷ ಮಾತ್ರ ಟೈಮ್ ಕೂಡ ಓಡ್ತಾ ಇದೆ. ಪರ್ಸನಲ್ ಏರ್ ಕೂಲರ್ ಬಿಸಿಯಾದಂತಹ ಗಾಳಿ ಇದ್ರೂ ಪರವಾಗಿಲ್ಲ, ತಣ್ಣಗೆ ಮಾಡಿ ಒಳಗಡೆ ಬಿಡುತ್ತೆ. ಹೌದು, ಇದು ಬಿಸಿ ಆಗಿರುವಂತ ಡೀಲ್ ಅಂತ ಹೇಳ್ಬೋದು. ಆದ್ರೆ ಕೂಲ್ ಆಗಿರುವಂತ ಪ್ರೈಸ್ ಅಲ್ಲಿ ಸಿಗತ್ತೆ. ಕೂಲ್ ಆಗಿರುವಂತ ಒಂದು ಪ್ರಾಡಕ್ಟ್ ಅನ್ನ ನಿಮಗೆ ತಂದಿರುವಂತದ್ದು. ಇಂತ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಬೇಗ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ. ಶಿರಾದವ್ರ ಬೇಗ ಆರ್ಡರ್ ನ ಪ್ಲೇಸ್ ಮಾಡ್ಕೋಬಹುದು. ಬಳ್ಳಾರಿಯಲ್ಲಂತೂ ಏನ್ ಸಿಕ್ಕಾಪಟ್ಟೆ ಸೆಕೆ ಗೊತ್ತಾ, ಅವರು ಕೂಡ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ದಾವಣಗೆರೆ ಜನತೆ ಆಗಿದ್ರೆ ನೀವು ಕೂಡ ಆರ್ಡರ್ ನ ಪ್ಲೇಸ್ ಮಾಡ್ಕೊಳ್ಳಿ. ಯಲಬುರ್ಗ, ಗುಲ್ಬರ್ಗ ಸಿಕ್ಕಾಪಟ್ಟೆ ಸೆಕೆ ಜಾಸ್ತಿ ಇದ್ದೇ ಇರುತ್ತಲ್ವಾ. ಎಲ್ಲಾ ಕಡೆ ಟ್ರಾವೆಲ್ ಮಾಡಿದ್ವಿ, ಎಲ್ಲಾ ಕಡೆ ಈ ಸಲ ಅಂತೂ ಬೇಸಿಗೆ ಇಂಥ ಊರಲ್ಲಿ ಅಂತ ಇಲ್ಲ. ಮುಂಚೆ ಹೇಳ್ತಾರೆ ಚಿತ್ರದುರ್ಗ ಕಲ್ಲಿನ ಕೋಟೆ ಸೆಕೆ ಜಾಸ್ತಿ ಇರುತ್ತೆ ಅಂತ. ಬಟ್ ಇವಾಗ ಎಲ್ಲಾ ಜಿಲ್ಲೆ, ಎಲ್ಲಾ ಹಳ್ಳಿನಲ್ಲಿ ವಾತಾವರಣ ಏನು ಮಾಡಕ್ಕಾಗಲ್ಲ. ಹಂಗೆ ಮರಗಳನ್ನ ಉಳಿಸ್ಕೋಬೇಕಾಗುತ್ತೆ. ಮರಗಳೆಲ್ಲ ಕಟ್ ಮಾಡಿ ರೋಡ್ ಮಾಡಿ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ. ಬಟ್ ಇವಾಗ ನಮಗೆ ಆ ಸೆಕೆಯಿಂದ ಮುಕ್ತಿ ಸಿಗಕ್ಕಾಗಲ್ಲ. ಬಟ್ ಸದ್ಯಕ್ಕೆ ಏನಂತಂದ್ರೆ ನಾವು ತಂಪಾಗಿರೋ ಗಾಳಿ ತಗೋಬೇಕು ಅಂದ್ರೆ ಖಂಡಿತ ಇದು ಬೇಕೇ ಬೇಕಾಗುತ್ತೆ. ಹೌದು, ಈ ಪ್ರಾಡಕ್ಟ್ ಅಂತೂ ಬೇಕಾಗತ್ತೆ. ಒಂದು ಸೆಕೆಯಿಂದ ಮುಕ್ತಿಯನ್ನ ಪಡಿಬೇಕು ಅಂತ ಇದ್ರೆ ಆ ವೈಯಕ್ತಿಕವಾಗಿರುವಂತ ಏರ್ ಕೂಲರ್ ಅನ್ನ ಬಳಸ್ಕೊಳ್ಳೇಬೇಕಾಗತ್ತೆ ಅಂತ ಹೇಳ್ಬೋದು. ನೋಡಿ ಯಾವ ರೀತಿ ಎಷ್ಟೊಂದು ಪವರ್ಫುಲ್ ಆಗಿದೆ, ಅದೆಲ್ಲವನ್ನ ಕೂಡ ನಮ್ಗೆ ತೋರಿಸ್ತಾ ಇದ್ವಿ. ಈಗ ನೋಡಿ ಎಷ್ಟೆಲ್ಲ ಡಿಸ್ಟೆನ್ಸ್ ಕವರ್ ಆಗ್ತಾ ಇದೆ ಅಂತ. ಹಾಗೆ ಅದರಲ್ಲಿ ನಿಮಗೆ 3 ರೀತಿಯಾಗಿರುವಂತ ಒಂದು ಕಂಟ್ರೋಲ್ ಅನ್ನ ಮಾಡ್ಕೋಬಹುದು. ಯಾವ ರೀತಿ ಸ್ಪೀಡ್ ಬೇಕು ಅನ್ನುವಂಥದ್ದು ಕೂಡ ಅದೆಲ್ಲವೂ ಕೂಡ ಇದರಲ್ಲಿ ಸಿಗುತ್ತೆ. ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತಾ ಇದ್ರ, ಜಸ್ಟ್ ಟಿವಿ ಆನ್ ಮಾಡಿದ್ರ? ನಿಮ್ಗೂ ಹೇಳ್ತಾ ಇದ್ವಿ 799 ರೂಪಾಯಿಗೆ ಸಿಗುತ್ತೆ ಪರ್ಸನಲ್ ಆಗಿರುವಂತ ಏರ್ ಕೂಲರ್. ಇದನ್ನ ನೀವು ಎಲ್ಲಿ ಬೇಕಾದ್ರೂ ಕೂಡ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಿಮ್ಗೆ ಎಲ್ಲಿಗ ಶಾಪ್ ಅಲ್ಲಿ ಬೇಕಾದ್ರೆ ಅಲ್ಲಿ ಇಟ್ಕೊಳ್ಳಿ, ಕಿಚನ್ ಅಲ್ಲಿ ಬೇಕಾ, ಹಾಲ್ ಅಲ್ಲಿ ಬೇಕಾ, ಬೆಡ್ರೂಮ್ ಅಲ್ಲಿ ಬೇಕಾ, ಅಥವಾ ಮನೆಯಲ್ಲಿ ಬೇಕಾ, ಅಥವಾ ನೀವೇನಾದ್ರೂ ಹೊರಗಡೆ ಇದ್ರೆ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಬೆಲೆ 799 ರೂಪಾಯಿಗಳಾಗಿರುತ್ತೆ. ಕೂಲ್ ಆಗಿರುವಂತಹ ಪ್ರೈಸ್ ಅಲ್ಲಿ 799 ರೂಪಾಯಿಗೆ ಕಾಲ್ ಮಾಡಿ ಆರ್ಡರ್ ಮಾಡಿ. ಬಿಸಿಲಿನ ಬೇಗೆಗೆ ಆ ಒಂದು ಬೆವರು ಅನ್ನುವಂಥದ್ದು ಬರ್ತಾ ಇರುತ್ತೆ. ಅದ್ರ ಜೊತೆಗೆ ಸೆಕೆ ಅಂತ ಹೇಳ್ತಾ ಇರ್ತೀವಿ. ಇದಕ್ಕೋಸ್ಕರ ಏನ್ ಮಾಡೋದಪ್ಪ, ರಾತ್ರಿ ನಿದ್ದೆನೂ ಬರಲ್ಲ, ಕಿಚನ್ಗೆ ಹೋದ್ರೆ ಅಲ್ಲಿ ಕೂಡ ತುಂಬಾನೇ ಸೆಕೆ ಆಗ್ತಾ ಇದೆ, ಮಕ್ಕಳಿಗೆ ಸರಿಯಾಗಿ ಒಂದು ಸ್ಟಡಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಇದ್ರೆ ನಿಮ್ಗೋಸ್ಕರ ನಾವು ಸಾದರ ಪಡಿಸ್ತಾ ಇರುವಂತದ್ದು ಪರ್ಸನಲ್ ಏರ್ ಕೂಲರ್. ಇದನ್ನ ಉಪಯೋಗಿಸೋದು ತುಂಬಾನೇ ಸುಲಭವಾಗಿರುತ್ತೆ. ಇನ್ನು ಮುಂದೆ ರಾತ್ರಿ ಸಮಯದಲ್ಲಿ ಕೂಡ ನೀವು ನೆಮ್ಮದಿಯಾದಂತಹ ಸುಖ ನಿದ್ದೆಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇಂಥ ಪ್ರಾಡಕ್ಟ್ ಅನ್ನ
ಉಪಯೋಗಿಸ್ಕೋಬಹುದು. ಹಾಗೇನೆ ಚಿಲ್ ಆಗಿರುವಂತ ಏರ್ ಬೇಕಾದ್ರೆ ಈ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಸಾಕಾಗತ್ತೆ. ಹಾಗೆ ಇದನ್ನ ಶಾಪ್ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಬಹುದು, ಆಫೀಸ್ ಅಲ್ಲಿ ಬೇಕಾದ್ರೂ ಕೂಡ ಉಪಯೋಗಿಸಬಹುದು. ಇದಕ್ಕೆ ನೀರನ್ನ ಫಿಲ್ ಮಾಡ್ಬೇಕಾಗತ್ತೆ. ಸೈಡ್ ಅಲ್ಲಿ ಇರುವಂತಹ ಬಟನ್ ಅನ್ನ ಆಮೇಲೆ ಪ್ರೆಸ್ ಮಾಡ್ಬೇಕಾಗತ್ತೆ. ನಿಮ್ಗೆ ಒಂದು ಚಿಲ್ ಆಗಿರುವಂತಹ ಏರ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಆಗತ್ತೆ. ಇಂಥ ಒಂದು ಪ್ರಾಡಕ್ಟ್ ಅನ್ನ ಎಲ್ಲಿ ಬೇಕಾದ್ರೂ ಕೂಡ ನೀವು ಉಪಯೋಗಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಷ್ಟವಾಗಿದ್ರೆ ಆರ್ಡರ್ ಮಾಡಿ.